ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನೇಯೋ ಯೇ ಚ ತ್ರಿನಾಚಿಕೇತಾಃ. ಸೊ ಇಲ್ಲಿ ಸುಕೃತಸ್ಯ ಲೋಕೆ, ಆ ಜಾಗದಲ್ಲಿ ಇಬ್ಬರು ಎಂಟಿಟಿಗಳು, ಅಲ್ಲಿ ಇಬ್ಬರಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಹೇಳಿದ್ರು ಕೂಡ ಅಲ್ಲಿರುವಂತಹದ್ದು ಇಟ್ ಈಸ್ ಓನ್ಲಿ ದಿ ಪರಮಾತ್ಮ, ಅಂಡ್ ಪರಮಾತ್ಮ ಈಸ್ ದಿ ರಿಯಲ್ ಎಂಟಿಟಿ. ಯಾಕೆಂದರೆ ಜೀವಾತ್ಮ ಅಂತ ಹೇಳಿದಾಗ ಹಿ ಎಕ್ಸಿಸ್ಟ್ ಇನ್ ಇಗ್ನೋರೆನ್ಸ್. ಪರಮಾತ್ಮ ಈಸ್ ಫೌಂಡ್ ಅಂಡ್ ಅಪಿಯರ್ಸ್ ಇನ್ ನಾಲೆಡ್ಜ್. ಸೊ ಅದರಿಂದ ಪರಮಾತ್ಮನನ್ನು ನಾವು ಜ್ಞಾನಸ್ವರೂಪಿ ಅಂತ ಹೇಳ್ತೀವಿ. ಪರಮಾತ್ಮ ಈಸ್ ಜ್ಞಾನಸ್ವರೂಪಿ. ಜೀವಾತ್ಮ ಅನ್ನುವಂತಹವನು ಅಜ್ಞಾನದಲ್ಲಿ ಅನುಭವ ಆದರೆ, ಪರಮಾತ್ಮ ಅನ್ನುವಂತಹದ್ದು ಜ್ಞಾನದಲ್ಲಿ ಅನುಭವ ಆಗುತ್ತೆ. ಅದರಿಂದ ಇಲ್ಲಿ ಛಾಯಾ ತಪವು, ಬೆಳಕು ಮತ್ತು ನೆರಳು, ಈ ಒಂದು ತದ್ವಿರುದ್ಧವಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇರುವಂತಹದ್ದು. ಇಲ್ಲಿ ಛಾಯಾ ಮತ್ತು ನೆರಳು ಅಂತ ಹೇಳಿದಾಗ, ದಟ್ ಈಸ್ ಬೆಳಕು ಮತ್ತು ನೆರಳು ಅಂತ ಹೇಳಿದಾಗ, ಬೆಳಕು ಈಸ್ ದಿ ಸತ್ಯ, ನೆರಳು ಈಸ್ ಅಪಿಯರೆನ್ಸ್. ಇಟ್ ಈಸ್ ನಾಟ್ ರಿಯಲ್. ನೆರಳು ಅನ್ನುವಂಥದ್ದು ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್ ಅಂತ ಹೇಳಿದ್ರು ಕೂಡ, ಆ ನೆರಳು ಅಥವಾ ಕತ್ತಲೆ ಎನ್ನುವಂತಹದ್ದು ಅದರ ಪರಿಣಾಮ ಏನು ಹಾಗಾದರೆ? ಆ್ಯಕ್ಚುಯಲ್ ಆಗಿ ಇಟ್ ಈಸ್ ಸಬ್ಸ್ಟೆನ್ಸ್ಲೆಸ್. ಕತ್ತಲೆ ಅಥವಾ ನೆರಳು ಅಂತ ಹೇಳಿದಾಗ ಅಲ್ಲಿ ಯಾವುದೇ ಸಾರ ಇಲ್ಲ. ಅಲ್ಲಿ ಯಾವುದೇ ಸಾರ ಇಲ್ಲ ಅಂತ ಹೇಳಿದ್ರು ಕೂಡ, ದಿ ಡಾರ್ಕ್ನೆಸ್, ಕತ್ತಲೆ ಅಂತ ಹೇಳ್ತೀವಿ ವೇದಾಂತದ ದೃಷ್ಟಿಯಿಂದ, ಅದನ್ನು ಅಜ್ಞಾನ ಅಂತ ಹೇಳ್ತಾರೆ, ಅವಿದ್ಯೆ ಅಂತ ಹೇಳ್ತಾರೆ. ಸೊ ಈ ಡಾರ್ಕ್ನೆಸ್ ಅಥವಾ ಶ್ಯಾಡೋ, ಅದರ ಪರಿಣಾಮ ಏನು ಹಾಗಾದರೆ? ಅದು ಸತ್ಯವೇ ಅಲ್ಲ. ಇನ್ ಸ್ಪೈಟ್ ಆಫ್ ದಟ್, ಅದರ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಇರುತ್ತೆ ಅಂತಂದರೆ, ಅದು ಸತ್ಯವಲ್ಲದೆ ಇದ್ದರೂ ಕೂಡ, ಬಿಕಾಸ್ ಆಫ್ ದಿ ಡಾರ್ಕ್ನೆಸ್ ವಿ ಆರ್ ನಾಟ್ ಏಬಲ್ ಟು ಸಿ ಎನಿಥಿಂಗ್. ನಾವು ಏನೊಂದನ್ನು ಕೂಡ ಅಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕತ್ತಲೆ ಅಂತಂದಾಗ ನಾವೇನು ಹೇಳ್ತೀವಿ? ಏನೂ ಕಾಣಿಸ್ತಾ ಇಲ್ಲ, ನನಗೆ ಏನೂ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ನನಗೆ ದಿಕ್ಕು ತೋಚ್ತಾ ಇಲ್ಲ ಅಂತ ಹೇಳ್ತೀವಿ. ಏನು ಕಾಣಿಸ್ತಾ ಇಲ್ಲ ಅಂತಂದರೆ ದಟ್ ಈಸ್ ದಿ ಮೀನಿಂಗ್, ನನಗೇನು ಗೊತ್ತಾಗ್ತಾ ಇಲ್ಲ. ಸೊ ಏನು ಗೊತ್ತಾಗ್ತಾ ಇಲ್ಲ ಅನ್ನುವಂತಹದ್ದು ಈಸ್ ಅಜ್ಞಾನ. ಬಟ್ ವೇದಾಂತ ಹೇಳುತ್ತೆ ಅಜ್ಞಾನ ಈಸ್ ನಾಟ್ ರಿಯಲ್, ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಸೊ ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್, ಇಟ್ ಈಸ್ ಅಜ್ಞಾನ, ದರ್ ಈಸ್ ನೋ ಸಬ್ಸ್ಟೆನ್ಸ್. ಅಲ್ಲಿ ಸಾರವೇ ಇಲ್ಲ ಅಂತಂದ್ರೂ ಕೂಡ ಅದರ ತೀವ್ರವಾದ ಪರಿಣಾಮ ಏನು ಅಂತಂದರೆ, ನಮ್ಮನ್ನ ನಿರುತ್ಸಾಹಿಗಳನ್ನಾಗಿ ಮಾಡಿಬಿಡುತ್ತದೆ. ಇಟ್ ಹ್ಯಾಸ್ ಗಾಟ್ ದಟ್ ಪವರ್. ಸೊ ಡಾರ್ಕ್ನೆಸ್ ಅಂತ ಹೇಳಿದಾಗ, ಆ ಕತ್ತಲೆ ಇರೋದ್ರಿಂದ ನಮಗೆ ಮುಂದೆ ಏನು ಮಾಡಬೇಕು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಕ್ಲಿಯರ್ ಅಂತ ಹೇಳ್ತೀವಿ, ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ.
ಅದರಿಂದ ಕತ್ತಲೆ ಅಂತ ಹೇಳಿದಾಗ, ದಿಕ್ಕು ತೋಚ್ತಾ ಇಲ್ಲ ಅಂತ ಹೇಳಿದಾಗ, ವಿ ಕೆನಾಟ್ ಎಂಜಾಯ್, ಇಟ್ ಈಸ್ ಎ ಸಫರಿಂಗ್. ನನಗೇನು ಗೊತ್ತಾಗ್ತಾ ಇಲ್ಲ, ನನಗೇನು ತೋಚ್ತಾ ಇಲ್ಲ, ದೆರ್ ಈಸ್ ನೋ ಕ್ಲಾರಿಟಿ ಎನ್ನುವಂತಹದ್ದು, ಅದು ಇಟ್ ಈಸ್ ಎ ಸಂಕಟ, ಅದು ದುಃಖ, ಇಟ್ ಈಸ್ ಎ ಸಫರಿಂಗ್. ವಿ ಕೆನಾಟ್ ಎಂಜಾಯ್ ದಟ್. ಇನ್ಫ್ಯಾಕ್ಟ್ ನಾವು ಏನು ಅಹಂಕಾರ ಅಂತ ಹೇಳ್ತೀವಿ, ಈಗೋ ಅಂತ ನಾವೇನು ಹೇಳ್ತೀವಿ, ದಟ್ ಈಗೋ ಈಸ್ ಬಾರ್ನ್ ಇನ್ ಡಾರ್ಕ್ನೆಸ್. ದಟ್ ಮೀನ್ಸ್ ಈಗೋ, ಅಹಂಕಾರ ಅನ್ನುವಂತಹದ್ದು ಅಜ್ಞಾನದ ಕಾರಣದಿಂದ ಅದು ತನ್ನ ಜನ್ಮವನ್ನು ಪಡ್ಕೊಳ್ಳುತ್ತೆ, ಈ ಅಹಂಕಾರ ಅನ್ನುವಂತಹದ್ದು. ಅದರಿಂದ ವೇದಾಂತ ಮತ್ತೆ ಮತ್ತೆ ನಮ್ಮನ್ನು ಏನು ಎಚ್ಚರಿಸುತ್ತೆ ಅಂತಂದ್ರೆ, ಸಿ ಆಲ್ ಯುವರ್ ಸಫರಿಂಗ್ಸ್, ನೀನು ಏನು ಅನೇಕ ರೀತಿಯ ದುಃಖ ಸಮಸ್ಯೆಗಳಿಂದ ನಾನು ಒಳಗಾಗಿದ್ದೀನಿ, ತುಂಬ ಸಫರ್ ಮಾಡ್ತಾ ಇದ್ದೀನಿ ನಾನು ಅಂತ ಏನು ಹೇಳ್ಕೋತೀಯ, ಆ ನಿನ್ನ ಸಫರಿಂಗ್ಸ್ಗೆ ಅಜ್ಞಾನ ಇಸ್ ದಿ ಕಾರಣ. ಸೊ ನಿನ್ನ ಸಫರಿಂಗ್ಸ್ಗೆ ನಿನ್ನಲ್ಲಿರುವಂತಹ ಅಜ್ಞಾನ ಇಸ್ ದಿ ಕಾರಣ. ಬಟ್ ಇಲ್ಲಿ ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ ಅನ್ನುವಂತಹವರು ಅವರಿಬ್ರು ಕೂಡ ಒಂದೇ ಜಾಗದಲ್ಲಿ ಕೂತಿದ್ದಾರೆ. ಒಂದೇ ಜಾಗದಲ್ಲಿ ಇದ್ರೂ ಕೂಡ ಅಲ್ಲಿ ಇರುವಂತಹದ್ದು ಇಟ್ ಈಸ್ ಓನ್ಲಿ ದಿ ಪರಮಾತ್ಮ. ಜೀವಾತ್ಮ ಈಸ್ ಅನ್ ಅಪಿಯರೆನ್ಸ್, ಜಸ್ಟ್ ಲೈಕ್ ಈಗೋ ಈಸ್ ಬಾರ್ನ್ ಔಟ್ ಆಫ್ ಅಹಂಕಾರ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಜೀವಾತ್ಮ ಅಂತ ಹೇಳಿದಾಗ ಇಟ್ ಈಸ್ ಸಬ್ಸ್ಟೆನ್ಸ್ಲೆಸ್. ಜೀವಾತ್ಮ ಅಥವಾ ಜೀವ ಅಂತ ಹೇಳಿದಾಗ ತನ್ನ ಸ್ವಂತ ಅಸ್ತಿತ್ವವನ್ನೇ ಹೊಂದಿಲ್ಲ ಅವನು. ಹಿ ಈಸ್ ಡಿಪೆಂಡಿಂಗ್ ಆನ್ ದಿ ಆತ್ಮ. ಆತ್ಮದ ಆಧಾರದಲ್ಲಿ ಜೀವ ತನ್ನ ಅಸ್ತಿತ್ವವನ್ನು ಕಂಡುಕೋತಾ ಇದ್ದಾನೆ. ಸೊ ಆತ್ಮದ ಆಧಾರದಲ್ಲಿ ಜೀವ ತನ್ನನ್ನು ಕಂಡುಕೋತಾ ಇದ್ದಾನೆ ಅಂತಂದ್ರೆ ಆತ್ಮ ಈಸ್ ದಿ ರಿಯಾಲಿಟಿ. ಆನ್ ದಿ ಸಬ್ಸ್ಟ್ರಾಟಮ್, ಆನ್ ದಿ ಆಧಾರ ಆಫ್ ದಿ ಆತ್ಮ, ಜೀವಾತ್ಮ ಈಸ್ ಅಪಿಯರಿಂಗ್. ಸೊ ಅವರಿಬ್ರು ಹೀಗೆ ತಸ್ಮಿನ್ ಶರೀರೆ, ಇಲ್ಲಿ ಸುಕೃತಸ್ಯ ಲೋಕ ಅಂತ ಹೇಳಿರುವಂತಹದ್ದು ಇಟ್ ಈಸ್ ನಾಟ್ ಸಮ್ ಯಾವುದೋ ಒಂದು ಪ್ರಪಂಚ, ಅದು ಮತ್ತೊಂದು ವರ್ಲ್ಡ್ ಅಲ್ಲ, ಅದು ಇಟ್ ಈಸ್ ನಾಟ್ ಸಮ್ ಅದರ್ ವರ್ಲ್ಡ್. ತಸ್ಮಿನ್ ಶರೀರೆ, ನಮ್ಮದೇ ಶರೀರ, ನಮ್ಮದೇ ಶರೀರದಲ್ಲಿ ದಿಸ್ ಬೋತ್ ಜೀವಾತ್ಮ ಅಂಡ್ ಪರಮಾತ್ಮ ಗುಹಾಂ ಪ್ರವಿಷ್ಟವು. ದೇ ಹ್ಯಾವ್ ಎಂಟರ್ಡ್ ದಿ ಹಾರ್ಟ್ ಕೇವ್. ಆ ಹಾರ್ಟ್ ಕೇವ್, ಗುಹೆ, ಹೃದಯ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಹೃದಯ ಅನ್ನುವಂತಹ ಗುಹೆಯ ಜಾಗದಲ್ಲಿ ಅವರಿಬ್ಬರು ಬಂದಿದ್ದಾರೆ. ಅಲ್ಲಿ ಕುಳಿತು ಅವರಿಬ್ಬರು ಋತುಂ ಪಿಬಂತವು, ತಮ್ಮ ಪಾಲಿನ ಕರ್ಮಫಲಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಪಿಬಂತವು ಅಂತಂದ್ರೆ ಕುಡಿತಾ ಇದ್ದಾರೆ ಅಂತ ಅರ್ಥ. ಬಟ್ ಕರ್ಮವನ್ನು ಕುಡಿಯೋದು ಅಂತಂದ್ರೆ ಕರ್ಮವನ್ನು ಅನುಭವಿಸೋದು, ಈ ಅರ್ಥದಲ್ಲಿ ತಗೋಬೇಕಾಗುತ್ತೆ. ಸೊ ಋತುಂ ಪಿಬಂತವು, ಅವರಿಬ್ಬರೂ ಕೂಡ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೆ ವೇದಾಂತ ಹೇಳುತ್ತೆ ಪರಮಾತ್ಮ ಈಸ್ ದಿ ರಿಯಾಲಿಟಿ, ಪರಮಾತ್ಮ ಈಸ್ ಅಕರ್ತ ಅಂಡ್ ಹಿ ಈಸ್ ಅಭೋಕ್ತ. ಆದರೆ ಅವರಿಬ್ಬರು ಕೂಡ ಅಲ್ಲಿದ್ದರೂ ಕೂಡ ಅವರಿಬ್ಬರೂ, ಉಪನಿಷತ್ ಹೇಳ್ತಾ ಇದೆ ಋತುಂ ಪಿಬಂತವು, ಅವರಿಬ್ಬರು ಕುಡಿತಾ ಇದ್ದಾರೆ ಕರ್ಮಫಲವನ್ನ ಅಂತ ಹೇಳಿದ್ರು ಕೂಡ ನಿಜವಾಗ್ಲೂ ಕರ್ಮಫಲವನ್ನ ಅನುಭವಿಸ್ತಾ ಇರುವಂತಹದ್ದು ಇಟ್ ಈಸ್ ಜೀವಾತ್ಮ. ಜೀವಾತ್ಮನನ್ನು ಹೊರತುಪಡಿಸಿದ್ರೆ ಅಲ್ಲಿ ಪರಮಾತ್ಮ ಅನ್ನುವಂಥವನು ಹಿ ಈಸ್ ಎ ಸಾಕ್ಷಿ, ಹಿ ಈಸ್ ಓನ್ಲಿ ಎ ವಿಟ್ನೆಸ್. ಅವನು ಏನನ್ನೂ ಮಾಡುವವನಲ್ಲ, ಹಿ ಈಸ್ ಅಕರ್ತ. ಪರಮಾತ್ಮ ಈಸ್ ಅಕರ್ತ, ಆದ್ರಿಂದ ಪರಮಾತ್ಮ ಈಸ್ ಅಭೋಕ್ತ, ಅವನೇನನ್ನು ಅನುಭವಿಸೋ ಹಾಗಿಲ್ಲ. ಬಟ್ ಇಲ್ಲಿ ಜೀವಾತ್ಮನ ಪಾಡ್ ಹೇಗಿದೆ ಅಂತಂದ್ರೆ ಇಲ್ಲಿ ಉಪನಿಷತ್ ಹೇಳುತ್ತೆ ಅವರಿಬ್ರು ಇರೋದು ಎಲ್ಲಿ, ಒಂದೇ ಜಾಗದಲ್ಲಿದ್ದಾರೆ, ಒಟ್ಟಿಗೆ ಇದ್ದಾರೆ. ಪಾತ್ರ ಸಂಬಂಧ ಅಂತ ಹೇಳ್ಬೇಕಾದ್ರೆ ಆಚಾರ್ಯರು ಛತ್ರಿಕ್ ನ್ಯಾಯ ಅನ್ನುವಂತಹ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಸೊ ಒಂದು ಕೊಡೆಯ ಆಶ್ರಯದಲ್ಲಿ ಇಬ್ರು ಇರ್ತಾರೆ, ಅಲ್ಲಿರುವಂತಹದ್ದು ಒಂದೇ ಕೊಡೆ, ಒಬ್ಬನೇ ಬಳಿ ಮಾತ್ರ ಕೊಡೆ ಇರುತ್ತೆ, ಅದರ ಇಬ್ರು ಅಲ್ಲಿರ್ತಾರೆ. ಇಲ್ಲಿ ಹೃದಯದ ಗುಹೆಯಲ್ಲಿ ಅವರಿಬ್ರು ಇರ್ತಾರೆ. ಅದರಲ್ಲಿ ಜೀವಾತ್ಮನ ಪರಿಸ್ಥಿತಿ ಏನು ಅಂತಂದ್ರೆ ದಿಸ್ ಜೀವಾತ್ಮ ಬಹಳ ಸಮೀಪದಲ್ಲೇ, ತನ್ನ ಪಕ್ಕದಲ್ಲೇ ಪರಮಾತ್ಮ ಕೂಡ ಇದ್ದಾನೆ.
ಪರಮಾತ್ಮ ಕೂಡ ಪಕ್ಕದಲ್ಲೇ ಇದ್ದು ಹಿ ಈಸ್ ಎ ವಿಟ್ನೆಸ್, ಎಲ್ಲವನ್ನ ಗಮನಿಸ್ತಾ ಇದ್ದಾನೆ. ಹಿ ಈಸ್ ಎ ಸಾಕ್ಷಿ. ಪಕ್ಕದಲ್ಲೇ ಪರಮಾತ್ಮ ಇದ್ರೂ ಕೂಡ ದಿಸ್ ಜೀವಾತ್ಮ ಬಿಕಾಸ್ ಆಫ್ ದಿ ಅಜ್ಞಾನ ಅದೇ ಪರಮಾತ್ಮನನ್ನ ಹುಡುಕ್ತಾ ಇದ್ದಾನೆ. ಅವನು ಯಾವ ರೀತಿಯಲ್ಲಿ ಹುಡುಕ್ತಾನೆ ಅಂತಂದ್ರೆ ತನ್ನ ಇಡೀ ಜೀವಮಾನದಲ್ಲಿ ಪರಮಾತ್ಮನನ್ನು ಹುಡುಕಾಡುವಂತಹ ಒಂದು ಕಾಲಹರಣ ಮಾಡ್ತಾ ಇದ್ದಾನೆ. ಪಕ್ಕದಲ್ಲೇ ಇದ್ದಾನೆ ಪರಮಾತ್ಮ. ಪಕ್ಕದಲ್ಲೇ ಇರುವಂತಹ ಪರಮಾತ್ಮನನ್ನ ಅವನಿಗೆ ಗುರುತಿಸಕ್ಕಾಗದೆ ಇಡೀ ಜೀವಮಾನದಲ್ಲಿ ಹಿ ಈಸ್ ಸರ್ಚಿಂಗ್ ಫಾರ್ ದಿ ಗಾಡ್. ನಾನು ಪರಮಾತ್ಮನನ್ನು ಹುಡುಕ್ತಾ ಇದ್ದೀನಿ, ನನಗೆ ಪರಮಾತ್ಮ ಬೇಕು, ಪರಮಾತ್ಮ ನನಗೆ ಬೇಕು ಅಂತ ಹೇಳಿ ಅವನನ್ನು ಹುಡುಕ್ತಾ ಇದ್ದಾನೆ. ಆದರೆ ಪರಮಾತ್ಮನನ್ನು ಹುಡುಕುವಂತಹ ಅವಶ್ಯಕತೆನೇ ಇಲ್ಲ, ಪಕ್ಕದಲ್ಲೇ ಪರಮಾತ್ಮ ಇದ್ದಾನೆ. ಆದರೆ ಜೀವಾತ್ಮನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಹಿ ಈಸ್ ನಾಟ್ ಏಬಲ್ ಟು ರಿಯಲೈಸ್ ದಿ ಪ್ರೆಸೆನ್ಸ್ ಆಫ್ ದಿ ಪರಮಾತ್ಮ. ಪರಮಾತ್ಮನ ಇರುವಿಕೆಯನ್ನು ಅವನು ಗಮನಿಸಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಅಜ್ಞಾನದ ಕೂಪದಲ್ಲಿ ದಿಸ್ ಜೀವಾತ್ಮ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾನೆ. ಸೊ ಪರಮಾತ್ಮ ಪಕ್ಕದಲ್ಲೇ ಇದ್ರೂ ಜೀವಾತ್ಮ ಯಾಕೆ ಪರಮಾತ್ಮನನ್ನು ಗುರುತಿಸ್ತಾ ಇಲ್ಲ? ಅಗೇನ್ ಉಪನಿಷತ್ ಹೇಳುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಇಂಪ್ಯೂರಿಟೀಸ್ ಇನ್ ದಿ ಮೈಂಡ್. ಮನಸ್ಸಿನಲ್ಲಿ ಅನೇಕ ರೀತಿಯ ದೋಷಗಳಿದೆ, ಮನಸ್ಸು ಪರಿಶುದ್ಧವಾಗಿಲ್ಲ. ಈ ಕಾರಣದಿಂದ ಜೀವಾತ್ಮ ಹೇಳ್ತಾನೆ. ಪರಮಾತ್ಮ ಅಂತಂದಾಗ ವೇದಾಂತದಲ್ಲಿ ಇದು ಅಲ್ಲಲ್ಲಿ ಬರ್ತಾ ಇರುತ್ತೆ, ತದ್ದೂರೇ ತದ್ವಂತಿಕೆ ಅಂತ ಹೇಳ್ತಾರೆ. ಅಂತಂದ್ರೆ ಪರಮಾತ್ಮ ಅಂತ ಹೇಳಿದಾಗ ಜೀವಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ಹೀಸ್ ಸಮ್ವೇರ್ ಎಲ್ಸ್, ಎಲ್ಲೋ ದೂರದಲ್ಲಿದ್ದಾನೆ ಪರಮಾತ್ಮ. ಯಾವಾಗಲೂ ಜೀವಾತ್ಮ ಹೇಳೋದು ಹಂಗೆ, ಎಲ್ಲೋ ದೂರದಲ್ಲಿದ್ದಾನೆ, ನಾನು ಅದಕ್ಕೆ ಅವನು ಹುಡುಕ್ತಾ ಇದ್ದೀನಿ, ತದ್ದೂರೇ. ಬಟ್ ಉಪನಿಷತ್ ಹೇಳುತ್ತೆ, ಒಬ್ಬ ಗುರು ಹೇಳ್ತಾನೆ, ಆಚಾರ್ಯ ಹೇಳ್ತಾನೆ, ಇಲ್ಲ ಇಲ್ಲ, ಹಿ ಈಸ್ ವೆರಿ ಮಚ್ ಇನ್ ಯುವರ್ ಹಾರ್ಟ್. ಅವನು ನಿನ್ನ ಹೃದಯದಲ್ಲೇ ಇದ್ದಾನೆ ಪರಮಾತ್ಮ. ನಿಯಾತಿಕ ಅವನನ್ನ ತದ್ದೂರೆ ಅಂತ ಹೇಳಿ ಅವನನ್ನು ದೂರ ಮಾಡ್ತಾ ಇದೆಯಾ? ತದ್ವಂತಿಕೆ, ಅವನು ನಿನ್ನ ಹತ್ತಿರದಲ್ಲೇ ಇದ್ದಾನೆ. ಹಿ ಈಸ್ ವೆರಿ ನಿಯರ್ ಟು ಯು. ನಿನ್ನ ಹತ್ತಿರದಲ್ಲೇ ಇರುವಂತಹ ಪರಮಾತ್ಮನನ್ನು ನೀನು ಯಾಕೆ ನೋಡ್ತಾ ಇಲ್ಲ ಅಂತಂದ್ರೆ ದಿಸ್ ದೂರ ಅಂಡ್ ಹತ್ತಿರ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಟ್ ಈಸ್ ಎ ಮೈಂಡ್ಸ್ ಪ್ಲೇ ಅಂತಂದ್ರೆ ಮನಸ್ಸಿನ ಒಂದು ಆಟ. ಅದು ಹೇಗೆ ಅಂತಂದ್ರೆ ಮನಸ್ಸು ಪರಿಶುದ್ಧವಾದಾಗ ಇಟ್ ಈಸ್ ಪಾಸಿಬಲ್ ಫಾರ್ ದ ಮೈಂಡ್ ಟು ರೆಕಗ್ನೈಸ್ ದಿ ಪರಮಾತ್ಮ. ಮನಸ್ಸು ಪರಿಶುದ್ಧವಾಗಿದೆ ಅಂತಂದಾಗ ಆ ಒಂದು ಪರಮಾತ್ಮ ಜ್ಞಾನ, ಆತ್ಮಜ್ಞಾನ ಅನ್ನುವಂತಹದ್ದು ಹೇಗೆ ಸಿಗತ್ತೆ ಅಂತಂದ್ರೆ ಹಿ ರೆಕಗ್ನೈಸ್. ನನ್ನನ್ನು ಹೊರತುಪಡಿಸಿದ್ರೆ ಅಲ್ಲಿ ಪರಮಾತ್ಮ ಅಂತ ಬೇರೆ ಅವನು ಇಲ್ಲವೇ ಇಲ್ಲ, ಅದು ನಾನೇ ಆಗಿದ್ದೀನಿ. ಸೊ ಉಪನಿಷತ್ತು ಅದೇ ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ. ಒಬ್ಬ ಗುರು ಹೇಳ್ತಾನೆ ತತ್ವಮಸಿ, ಅದು ನೀನೇ ಆಗಿದೀಯಾ. ಅಯಮಾತ್ಮ ಬ್ರಹ್ಮ. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂಪ್ಯೂರಿಟೀಸ್ ಇನ್ ದಿ ಮೈಂಡ್. ಮನಸ್ಸು ಪರಿಶುದ್ಧವಾಗಿಲ್ಲದ ಕಾರಣದಿಂದ ಪಕ್ಕದಲ್ಲೇ ಇರುವಂತಹ ಪರಮಾತ್ಮನನ್ನು ಅವನು ಗುರುತಿಸಕ್ಕಾಗದೆ ತನ್ನ ಇಡೀ ಜೀವಮಾನದಲ್ಲಿ ಅವನು ಏನು ಮಾಡ್ತಾನೆ ಅಂತಂದ್ರೆ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾನೆ. ಆ ಕರ್ಮಗಳನ್ನು ಮಾಡಿ ಅನೇಕಗಳನ್ನು ಗಳಿಸ್ಕೊತಾನೆ, ಅನೇಕಗಳನ್ನು ಕಳ್ಕೊತಾನೆ, ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡ್ಕೋತಾನೆ, ಮತ್ತೆ ಮತ್ತೆ ಕರ್ಮದಲ್ಲಿ ನಿರತನಾಗ್ತಾನೆ. ಕರ್ಮದಲ್ಲಿ ಅವನು ಹುಡುಕ್ತಾ ಇರುವಂತಹದ್ದೇನು ಅಂತಂದ್ರೆ ಆಸೆ ಬಯಕೆಗಳು ಅಂತ ಹೇಳಿ, ತನಗೆ ಏನೋ ಕೆಲವೊಂದುಗಳು ಬೇಕು ಅಂತ ಹೇಳಿ ಅವುಗಳನ್ನು ಹುಡುಕಾಟ ಮಾಡ್ತಾ ಇರ್ತಾನೆ, ಅವುಗಳಿಗಾಗಿ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಆಕ್ಚುಲಿ ಇಟ್ ಈಸ್ ದಿ ಅಜ್ಞಾನ ಆಫ್ ದಿ ಜೀವಾತ್ಮ. ಆಕ್ಚುಲ್ ಆಗಿ ಅವನು ಹುಡುಕ್ತಾ ಇರುವಂತಹದ್ದು ಪರಮಾತ್ಮನನ್ನ ಮಾತ್ರ. ಯಾವುದೇ ಒಂದು ಜಗತ್ತಿನ ವಸ್ತು ಅಂತ ಹೇಳಿದಾಗ ಅಲ್ಲಿ ಪರಮಾತ್ಮನನ್ನ ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಇನ್ನೊಂದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಮ್ಮ ವೇದಾಂತ ಹೇಳುತ್ತೆ. ಜಗತ್ತಿನಲ್ಲಿ ಕಾಣ್ತಾ ಇರುವಂತಹ ಆ ವಸ್ತುಗಳೆಲ್ಲವೂ ಕೂಡ ದೇ ಆರ್ ಆಲ್ ಅಪಿಯರೆನ್ಸ್. ಎವ್ರಿಥಿಂಗ್ ಈಸ್ ಬ್ರಹ್ಮ. ಏನು ದೃಶ್ಯ ವಸ್ತುಗಳು ಅಂತ ಹೇಳ್ತಿದ್ಯಾ, ದ ಎಂಟೈರ್ ಜಗತ್, ದ ಕ್ರಿಯೇಷನ್ ಇಟ್ ಸೆಲ್ಫ್ ಈಸ್ ದಿ ಭಗವಂತ. ಭಗವಂತ ಸೃಷ್ಟಿಗಾಗಿ ಎಲ್ಲಿಂದನೂ ಮೆಟೀರಿಯಲ್ನ ತರಲಿಲ್ಲ, ತಾನೇ ಮೆಟೀರಿಯಲ್ ಆಗಿ ಬದಲಾದ. ತಾನೇ ಮೆಟೀರಿಯಲ್ ಆಗಿ ಬದಲಾಗಿ ಈ ಸೃಷ್ಟಿಯನ್ನು ಹೊರತಂದ ಅಂತಂದ ಮೇಲೆ ದಿಸ್ ಸೃಷ್ಟಿ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ.
ಇನ್ನು ಸೃಷ್ಟಿಯಲ್ಲಿ ಇರುವಂತಹ, ಜಗತ್ತಿನಲ್ಲಿರುವಂತಹ ಈ ವಸ್ತುಗಳು ನಥಿಂಗ್ ಬಟ್ ದಿ ಪರಮಾತ್ಮ. ಬಟ್ ಇದ್ಯಾವುದೇ ಜೀವಾತ್ಮನಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಇರೋದೆಲ್ಲವೂ ಕೂಡ ಪರಮಾತ್ಮ ಅನ್ನುವಂತಹದನ್ನು ಅವನು ಗುರುತಿಸಕ್ಕಾಗದೆ ಮತ್ತೆ ಮತ್ತೆ ಸದಾ ತನ್ನ ಇಡೀ ಜೀವಮಾನ ಪರಮಾತ್ಮನನ್ನ ಹುಡುಕೋದ್ರಲ್ಲಿ ಅವನು ತನ್ನ ಆಯಸ್ಸನ್ನು ವ್ಯರ್ಥ ಮಾಡ್ಕೋತಾನೆ. ಸೊ ಹೀಗೆ ತದ್ದೂರೆ ತದ್ವಂತಿಕೆ ಅಂತ ಹೇಳಿ, ಇಟ್ ಈಸ್ ಆಲ್ ಅಗೇನ್ ಬಿಕಾಸ್ ಆಫ್ ದಿ ಅಜ್ಞಾನ, ಇಂಪ್ಯೂರಿಟೀಸ್ ಇನ್ ದಿ ಮೈಂಡ್. ಸೊ ಪರಮಾತ್ಮ ಯಾರು ಅಂತಂದ್ರೆ ಅದು ನಾನೇ ಆಗಿದ್ದೀನಿ ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಾಗ್ತಾ ಇಲ್ಲ. ಭಗವಾನ್ ಈಸ್ ನನ್ ಅದರ್ ದ್ಯಾನ್ ಅವರ್ ಓನ್ ಸೆಲ್ಫ್. ಸೊ ಈ ರೀತಿಯೆಲ್ಲ ಹೇಳ್ತಾ ಇರೋದು ಯಾರು ಇಲ್ಲಿ? ಈ ಹೃದಯದ ಗುಹೆಯಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಇಬ್ರು ಕೂತ್ಕೊಂಡು ಅವರಿಬ್ರೂ ಈ ಕರ್ಮಫಲಗಳನ್ನೆಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ಸಮೀಪದಲ್ಲೇ ಇರುವಂತಹ ಪರಮಾತ್ಮನನ್ನ ಅಜ್ಞಾನದ ಕಾರಣದಿಂದ ದಿಸ್ ಜೀವಾತ್ಮ ನೋಡ್ತಾ ಇಲ್ಲ. ಇದೆಲ್ಲ ಹೇಳ್ತಾ ಇರೋದು ಯಾರು ಅಂತಂದ್ರೆ ಬ್ರಹ್ಮವಿದೋ ವದಂತಿ ಅಂತಂದ್ರೆ ಬ್ರಹ್ಮನನ್ನ ತಿಳಿದಿರುವಂತಹ ಸಜ್ಜನರು, ಅವರ ಅನುಭವದ ಮಾತುಗಳಿದು. ಅವರೆಲ್ಲ ಈಗಾಗಲೇ ಸಾಧನೆಯನ್ನ ಮಾಡಿದರೆ ಉಪಾಸಕರು ಅವರು, ಪರಮಾತ್ಮನನ್ನ ಚೆನ್ನಾಗಿ ಉಪಾಸನೆ ಮಾಡಿರುವಂತಹವರು, ಪಂಚಾಗ್ನಿಯನ್ನು ಮಾಡಿರುವಂತಹ ಮಹಾ ಮೇಧಾವಿಗಳು, ತ್ರಿನಾಚಿಕೇತಾಹ. ಸೊ ಇವರೆಲ್ಲ 3 ಬಾರಿ ಈ ನಾಚಿಕೇತಾಗ್ನಿಯನ್ನು ಮಾಡಿರ್ತಾರೆ. ಇಂತಹವರೆಲ್ಲರ ಅನುಭವದ ಮಾತುಗಳು ದಿಸ್ ಜೀವಾತ್ಮ ಅಂಡ್ ಪರಮಾತ್ಮ ಅವರುಗಳ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತಂದ್ರೆ ತದ್ವಿರುದ್ಧ, ಜಸ್ಟ್ ಲೈಕ್ ದಿ ಲೈಟ್ ಅಂಡ್ ಶ್ಯಾಡೋ, ಛಾಯಾತಪವು. ಆದರೆ ಇಲ್ಲಿ ಸತ್ಯ ಏನು ಅಂತಂದ್ರೆ ಇಲ್ಲಿ 2 ಎಂಟಿಟಿಗಳಿಲ್ವೇ ಇಲ್ಲ, ಇಲ್ಲಿ ಇಬ್ಬರು ಇಲ್ವೇ ಇಲ್ಲ. ಜೀವಾತ್ಮ ಈಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್. ಜೀವಾತ್ಮ ಅಂತ ಹೇಳ್ಕೊತಾ ಇರುವಂತಹದ್ದು ಇಟ್ ಈಸ್ ಅಜ್ಞಾನ. ಸೊ ಇಲ್ಲಿರುವಂತಹದ್ದೇನು, ವಾಟ್ ಈಸ್ ದಿ ರಿಯಾಲಿಟಿ ಅಂತಂದ್ರೆ ದ ರಿಯಾಲಿಟಿ ಈಸ್ ಪರಮಾತ್ಮ. ಸೊ ಇಲ್ಲಿರುವಂತಹದ್ದು ಪರಮಾತ್ಮ ಮಾತ್ರ. ಜೀವಾತ್ಮ ಅನ್ನುವಂತಹದ್ದು ಇಟ್ ಈಸ್ ಅ ಮರೀಚಿಕೆ. ಮರಳು ಭೂಮಿಯಲ್ಲಿ ನಾವು ನೀರಿನ ಚಿಲುಮೆಯನ್ನು ನೋಡ್ತೀವಿ, ಆದರೆ ಅಲ್ಲಿ ಹೋದಾಗ ಅಲ್ಲಿ ನೀರು ಇರೋದಿಲ್ಲ. ಬಟ್ ನೀರಿನ ಚಿಲುಮೆಯನ್ನು ಕಂಡಿದ್ದು ಸುಳ್ಳ ಅಂತಂದ್ರೆ ಇಲ್ಲ, ಸತ್ಯವಾಗಿ ಅದನ್ನು ನಾವು ನೋಡಿದ್ವಿ. ನೀರಿನ ಚಿಲುಮೆ ದೂರದಲ್ಲಿ ಕಾಣಿಸ್ತು, ಮರಳುಗಾಡಿನಲ್ಲಿ ಬಾಯಾರಿಕೆ ಆಗಿತ್ತು, ಕಣ್ಬಿಟ್ಟು ನೋಡಿದಾಗ ದೂರದಲ್ಲಿ ನೀರಿನ ಚಿಲುಮೆ ಇತ್ತು. ಸೊ ಅದರ ಹತ್ರ ಹೋಗ್ತೀವಿ, ಅಲ್ಲಿ ನೀರು ಇರೋದಿಲ್ಲ, ಇಟ್ ಈಸ್ ಅ ಮರೀಚಿಕೆ. ಸೊ ಅದರಿಂದ ಅಲ್ಲಿ ನೀರು ಇಲ್ಲ, ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಜೀವಾತ್ಮ ಅಂತ ಹೇಳಿದಾಗ ಜೀವಾತ್ಮ ಅನ್ನುವಂತಹವನು ಮರಳುಗಾಡಿನಲ್ಲಿ ಕಂಡುಬರುವಂತಹ ಮರೀಚಿಕೆಯಂತೆ. ಆಕ್ಚುಯಲ್ ಆಗಿ ದೇರ್ ಈಸ್ ನೋ ಸಚ್ ಜೀವಾತ್ಮ. ಹಾಗಾದ್ರೆ ಇಲ್ಲಿ ಇರೋದು ಯಾವುದು ಅಂತಂದ್ರೆ ಇಟ್ ಈಸ್ ದಿ ಪ್ರಾರಬ್ಧ ಫಲ. ದೇಹಗಳು ಇಲ್ಲಿರುತ್ತೆ, ನಿಜವಾಗ್ಲೂ ಇರುವಂತಹದ್ದು ಪರಮಾತ್ಮ, ಇಲ್ಲಿರುವಂತಹದ್ದು ಕೇವಲ ಪರಮಾತ್ಮ. ಬಟ್ ಈ ಒಂದು ಸತ್ಯ ನಮಗೆ ಅರ್ಥ ಆಗಬೇಕು. ನಾನು ದೇಹ ಅಲ್ಲ, ದೇಹ ಈಸ್ ಎ ಪ್ರಾರಬ್ಧದ ಫಲ ಅನ್ನುವಂತಹದ್ದು ನನಗೆ ಅರ್ಥ ಆಗಬೇಕು ಅಂತಂದ್ರೆ ವಿ ನೀಡ್ ಟು ಅಟೈನ್ ದಿ ನಾಲೆಡ್ಜ್. ನಮಗೆ ಜ್ಞಾನ ಅನ್ನುವಂತಹದ್ದು ಸಿಗಬೇಕು. ಅದನ್ನು ಇಲ್ಲಿ ಉಪನಿಷತ್ ಹೇಳ್ತಾ ಇದೆ. ಸೊ ಅಂತಹ ಜ್ಞಾನಕ್ಕಾಗಿ ಇಲ್ಲಿ ನಚಿಕೇತ ಯಮಧರ್ಮರಾಜನ ಬಳಿ ಬಂದಿದ್ದಾನೆ. ಯಮಧರ್ಮರಾಜ ನಚಿಕೇತ ಈಸ್ ಎ ವೆರಿ ಗುಡ್ ಸ್ಟೂಡೆಂಟ್ ಅನ್ನುವಂತಹದ್ದು ಯಮಧರ್ಮರಾಜನಿಗೆ ತುಂಬ ಅವನ ಬಗ್ಗೆ ಬಹಳ ಪ್ರಶಂಸೆಯನ್ನು ಮಾಡ್ತಾನೆ. ನಿನ್ನಂತಹ ಶಿಷ್ಯ ನನಗೆ ಸಿಕ್ಕಿರೋದು ನನಗೆ ತುಂಬ ಆನಂದ ತಂದಿದೆ. ನಿನ್ನಂತಹವನಿಗೆ ನಾನು ಪಾಠ ಮಾಡ್ತೀನಿ. ಯು ಆರ್ ಮೋಸ್ಟ್ ಎಲಿಜಿಬಲ್ ಸ್ಟೂಡೆಂಟ್. ಸೊ ನಾವು ಈಗ ಅವರಿಬ್ಬರೂ ಬೋತ್ ಯಮಧರ್ಮರಾಜ ಅಂಡ್ ನಚಿಕೇತ ಜ್ಞಾನಕ್ಕಾಗಿ ಅವರೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಈ ಮುಂದಿನ ಮಂತ್ರ ಇದು ಇಟ್ ಈಸ್ ಲೈಕ್ ಎ ಧ್ಯಾನ ಶ್ಲೋಕ. ಪ್ರಾರ್ಥನೆಯನ್ನು ಮಾಡ್ತಾರೆ ಅವರಿಬ್ಬರು. ಯಸ್ ಸೇತುರಿ ಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹೇ.
ನಾಚಿಕೇತಂ ಶಕೆ ಮಹಿ. ಸೊ ಶಕೆ ಮಹಿ ಅಂತಂದರೆ ವಿ ಆರ್ ಫಿಟ್ ಎನಫ್ ಅಂತಂದರೆ ನಾವು ಶಕ್ತರಾಗಿದ್ದೀವಿ, ವಿ ಆರ್ ಟೋಟಲಿ ಕ್ವಾಲಿಫೈಡ್, ನಾವು ಎಲ್ಲ ರೀತಿಯಿಂದ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಅರ್ಹರಾಗಿದ್ದೀವಿ. ಶಕೆಮಹಿ. ಸೊ ಮೇ ವಿ ನೋ ದಿ ಟ್ರೂತ್. ನಾವು ಶಕ್ತರಾಗಿರೋ ಕಾರಣದಿಂದ ನಾವು ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅರ್ಹರಾಗಿದ್ದೀವಿ. ಸೊ ಅದರಿಂದ ಈ ಒಂದು ಜ್ಞಾನವನ್ನು ವಿ ವಿಲ್ ಮಾಸ್ಟರ್ ಇಟ್. ಇದನ್ನು ನಾವು ಚೆನ್ನಾಗಿ ಕಲಿತ್ಕೋತೀವಿ. ಬಟ್ ಯಾವುದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ನಾವು ಶಕ್ತರಾಗಿದ್ದೀವಿ ಅಂತ ಇಲ್ಲಿ ನಚಿಕೇತ ಮತ್ತು ಯಮಧರ್ಮರಾಜ ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ನಾಚಿಕೇತ ವಿದ್ಯೆಯನ್ನು ಅರಿಯಲು ಶಕ್ತರಾಗಿದ್ದೀವಿ. ಯಾಕೆಂತಂದ್ರೆ ನಾಚಿಕೇತ ವಿದ್ಯೆ ನನಗೆ ಬೇಕು ಅಂತ ಹೇಳಿ ತನ್ನ 2ನೇ ವರದಲ್ಲಿ ಯಮಧರ್ಮರಾಜನಲ್ಲಿ ಬೇಡಿಕೆಯನ್ನಿಟ್ಟು ಈ ಒಂದು ವಿದ್ಯೆಯನ್ನು ಅವನು ಸಂಪಾದನೆ ಮಾಡಿದ್ದಾನೆ. ಸೊ ಈ ನಾಚಿಕೇತ ವಿದ್ಯೆಯನ್ನು ತಿಳ್ಕೊಳ್ಳೋದಕ್ಕೆ ವಿ ಆರ್ ಫಿಟ್ ಎನಫ್. ಅಂಡ್ ವಾಟ್ ಈಸ್ ಆಕ್ಚುಲಿ ನಾಚಿಕೇತ ವಿದ್ಯಾ? ಸ್ವರ್ಗವನ್ನ ಗಳಿಸೋದಕ್ಕೆ ಇರುವಂತಹ ಒಂದು ಮಾರ್ಗ. ಬಟ್ ಅಗೇನ್ ಸ್ವರ್ಗ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಮ್ಮಲ್ಲಿ ಅನೇಕ ರೀತಿಯ ಆಸೆ ಬಯಕೆಗಳಿರುತ್ತೆ, ಅನೇಕ ಆಸೆ ಬಯಕೆಗಳನ್ನು ನಾವು ಸ್ವರ್ಗಕ್ಕೆ ಹೋಲಿಸ್ತೀವಿ. ಕೆಲವೊಮ್ಮೆ ಒಳ್ಳೆ ಊಟ ಮಾಡ್ತೀವಿ, ಆ ಊಟ ಮಾಡಿದ ತೃಪ್ತಿ ಹೇಗಿತ್ತು ಅಂದರೆ ಸ್ವರ್ಗ ಸುಖ ಅಂತ ಹೇಳ್ತೀವಿ. ಸೊ ಆಕ್ಚುಲಾಗಿ ವಾಟ್ ಈಸ್ ಸ್ವರ್ಗ? ಹಾಗಾದರೆ ಏನೋ ಒಂದು ಊಟ ಮಾಡಿ ಅದನ್ನೇ ನಾವು ಸ್ವರ್ಗ ಅಂತ ಹೇಳ್ತೀವಿ, ಅಥವಾ ಒಂದು ಒಳ್ಳೆ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತೀವಿ, ನಿದ್ದೆ ಚೆನ್ನಾಗಿ ಬಂದಿದೆ, ಹೊಸ ಹಾಸಿಗೆ ತಗೊಂಡಿದ್ದೀವಿ, ಬೆಡ್ ಹೇಗಿತ್ತು, ನಿದ್ದೆ ಹೇಗಿತ್ತು, ಬೆಡ್, ಸ್ವರ್ಗ ಸುಖ. ಅಂದರೆ ಒಂದು ಬೆಡ್ಡು ಕೂಡ ಸ್ವರ್ಗನ? ಹಾಗಾದರೆ ಒಂದು ಊಟ ಸ್ವರ್ಗ, ಮಲಗಿ ನಿದ್ರೆ ಮಾಡುವಂತಹ ಬೆಡ್ಡು ಸುಖನ, ಸ್ವರ್ಗನ? ಅಥವಾ ಒಂದು ಒಳ್ಳೆ ಮನೆ ಕಟ್ತೀವಿ, ಅಥವಾ ಯಾರ್ದೋ ಒಂದು ಮನೆಗೆ ಹೋಗ್ತೀವಿ, ಮನೆ ಹೇಗಿದೆ ಅಂತ ಅದನ್ನು ವರ್ಣನೆ ಮಾಡಬೇಕಾದ್ರೆ ಸ್ವರ್ಗದ ಥರ ಇದೆ. ಸೊ ಹಾಗಾದರೆ ಮನೆ ಸ್ವರ್ಗನ? ಸ್ವರ್ಗ ಅಂತಂದ್ರೆ ಏನು? ಸೊ ಅನೇಕ ರೀತಿಯ ಆಸೆ ಬಯಕೆಗಳು ನಮಗೆ ಬೇಕಾಗಿರುವಂತಹ ಆಸೆ ಬಯಕೆಗಳಲ್ಲಿ ನನಗೆ ಅದು ಬೇಕೇ ಬೇಕು ಅನ್ನುವಂತಹ ತೀವ್ರವಾದ ಆಸಕ್ತಿಯನ್ನ, ಸಂಘವನ್ನ ಆ ಆಸೆ ಬಯಕೆಗಳಲ್ಲಿ ನಾನು ಬೆಳೆಸ್ಕೊಂಡು ಅದು ನನಗೆ ಸಿಕ್ಕಿದ್ರೆ ಇಟ್ ಈಸ್ ಈಕ್ವಲ್ ಟು ಸ್ವರ್ಗ. ಇಲ್ಲಾಂದ್ರೆ ನಾನು ಬೇರೆ ಯಾವುದೋ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೆ. ಆದರೆ ಅನೇಕ ಬಯಕೆಗಳು ಅಂತಂದಾಗ ಇಟ್ ಈಸ್ ಆಲ್ವೇಸ್ ಎ ಲಿಸ್ಟ್. 1 2 ಅನೇಕಗಳಿರುತ್ತೆ. ಅವುಗಳನ್ನು ನಾವು ಪ್ರಿಯಾರಿಟಿ ಮಾಡ್ತೀವಿ. ಫಸ್ಟ್ ಇದು ಬೇಕು, ಅದಾದ್ಮೇಲೆ ಇದು, ಇನ್ನು ಸಾಕು ಅಂತ ಹೇಳ್ತೀವಿ. ಯಾವಾಗ ನಮ್ಮ 2ನೇ ಬಯಕೆ 3ನೇ ಬಯಕೆ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ಕೆಳಗಡೆ ಬರೆದಿರ್ತೀವಿ, ನಂಗೆ ಇನ್ನೊಂದು ಬೇಕು, ಅದಾದ್ಮೇಲೆ ನಾನು ಇನ್ನೇನು ಕೇಳೋದಿಲ್ಲ, ದೇವರೇ ಇದೊಂದು ಸಲ ಕಾಪಾಡ್ಬಿಡಪ್ಪ, ಇದೊಂದನ್ನು ಕೊಟ್ಬಿಡು. ದಟ್ ಮೀನ್ಸ್ ನಮ್ಮಲ್ಲಿ ಇಟ್ ಈಸ್ ನೆವರ್ ಎಂಡಿಂಗ್. ಆಸೆ ಬಯಕೆಗಳು ಈಸ್ ನೆವರ್ ಎಂಡಿಂಗ್. ಸೊ ಪ್ರತಿಯೊಂದು ಆಸೆ ಬಯಕೆಗಳನ್ನು ಕೂಡ ನಾವು ಅದಕ್ಕೆ ಅಷ್ಟೇ ಕಾಳಜಿಯನ್ನು ಕೊಡ್ತೀವಿ. ಇಟ್ ಈಸ್ ಈಕ್ವಲ್ ಟು ಸ್ವರ್ಗ ಸುಖ. ಸೊ ಅದರಿಂದ ಇಲ್ಲಿ ನಾಚಿಕೇತ ವಿದ್ಯೆ ಅಂತಂದರೆ ಆ್ಯಕ್ಚುಲ್ ಆಗಿ ಅವನು ಏನು ಹೇಳ್ತಾನೆ ಅಂದರೆ, ಈ ವಿದ್ಯೆ ನಿನಗೆ ಯಾಕೆ ಬೇಕು ಅಂತ ಯಮಧರ್ಮರಾಜ ಕೇಳಿದಾಗ, ನಮ್ಮ ಊರಿನಲ್ಲಿ ಎಲ್ಲ ಜನಗಳಿಗೆ ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂತಹ ಬಯಕೆ ಉಂಟಾಗಿದೆ. ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ತುಂಬ ಹೆಚ್ಚು ಪುಣ್ಯವನ್ನು ಮಾಡಬೇಕಾಗತ್ತೆ, ಸತ್ಕರ್ಮಗಳನ್ನು ಮಾಡಬೇಕಾಗತ್ತೆ. ಅಂತಂದರೆ ಎಂದೂ ಕೂಡ ಪಾಪದ ಕರ್ಮಗಳನ್ನು ಮಾಡಲೇಬಾರದು. ಮಾಡುವಂತಹದ್ದೆಲ್ಲವೂ ಪುಣ್ಯದ ಕರ್ಮಗಳು. ಸೊ ಆ ಮೂಲಕ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಾಗ ಹೆಚ್ಚು ಪುಣ್ಯಗಳ ಕಾರಣದಿಂದ ಐ ಕ್ಯಾನ್ ಗೋ ಅಂಡ್ ರೀಚ್ ದಿ ಸ್ವರ್ಗ. ಸೊ ಅದರಿಂದ ನನಗೆ ಆಸೆ ಇಲ್ಲ, ಆದರೆ ಅನೇಕ ಜನಗಳಿಗೆ ಲೋಕದಲ್ಲಿ ಸ್ವರ್ಗವನ್ನು ಹೋಗಿ ತಲುಪಬೇಕು ಅನ್ನುವಂತಹ ಆಸೆ ಜನಗಳಿಗೆ ಇರೋದರಿಂದ ನಾನು ಅವರುಗಳ ಪರವಾಗಿ ಕೇಳ್ತಾ ಇದ್ದೀನಿ. ಈ ನಾಚಿಕೇತ ಅಗ್ನಿವಿದ್ಯೆಯನ್ನು ನನಗೆ ಅಂದರೆ ಆವಾಗ ನಾಚಿಕೇತ ಅಂತ ಆಗಿರಲಿಲ್ಲ, ಅಗ್ನಿವಿದ್ಯೆಯಿಂದ. ಸೊ ಇಟ್ ಈಸ್ ಯಮಧರ್ಮರಾಜ, ಇವನು ನಚಿಕೇತ ತುಂಬ ಚೆನ್ನಾಗಿ ಈ ಒಂದು ವಿದ್ಯೆಯನ್ನು ಕಲಿತ್ಕೊಂಡ ಅಂತ ಹೇಳಿ ಅದನ್ನು ನಾಚಿಕೇತ ಅಗ್ನಿ ಅಂತಲೇ ಕರೀತಾನೆ. ಸೊ ಅದರ್ವೈಸ್ ಇಟ್ ಈಸ್ ಕಾಲ್ಡ್ ದಿ ಅಗ್ನಿವಿದ್ಯೆ. ಸೊ ಈ ಅಗ್ನಿವಿದ್ಯೆಯನ್ನು ನನಗೆ ಯಾಕೆ ಬೇಕು ಅನ್ನುವಂಥದ್ದನ್ನು ಅವನು ಯಮಧರ್ಮರಾಜನಿಗೆ ತಿಳಿಸಿರ್ತಾನೆ. ಸೊ ಅಲ್ಲಿ ಸ್ವರ್ಗವನ್ನು ಹೋಗಿ ತಲುಪೋದಕ್ಕೆ ಬೇಕಾಗಿರುವಂತಹ ಮಾರ್ಗವನ್ನು ಅದು ಸೂಚಿಸುತ್ತೆ ಅನ್ನುವಂತಹದ್ದನ್ನು ನಾವು ಉಪನಿಷತ್ನಲ್ಲಿ ಓದಿದ್ದೀವಿ.
ಇಲ್ಲಿ ಬೋತ್ ಯಮಧರ್ಮರಾಜ ಅಂಡ್ ನಚಿಕೇತ ಅವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತನನ್ನ. ವಿ ಬೋತ್ ಆರ್ ಫಿಟ್ ಎನಫ್ ಟು ನೋ ದಿ ನಾಲೆಡ್ಜ್. ನಾವು ಈ ಒಂದು ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಶಕ್ತರಾಗಿದ್ದೀವಿ. ಸೊ ಯಾವ ಜ್ಞಾನವನ್ನು ಕುರಿತು ನಾವು ಈ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದ್ರೆ ಅವ್ರು ಹೇಳ್ತಾರೆ ನಾಚಿಕೇತ ವಿದ್ಯೆಯನ್ನ ಅರಿಯಲು ನಾವು ಶಕ್ತರಾಗಿದ್ದೀವಿ. ಸೊ ನಾಚಿಕೇತ ವಿದ್ಯೆಯನ್ನ ಹೇಳ್ಕೊಟ್ಟಾಗಿದೆ, ಕಂಟಿನ್ಯೂ ಮಾಡಬೇಕಲ್ಲ. ಸೊ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಬ್ಬರು, ಈ ನಾಚಿಕೇತ ವಿದ್ಯೆಯನ್ನ ತಿಳ್ಕೊಳ್ಳೋದಕ್ಕೆ ನಾವಿಬ್ಬರು ಶಕ್ತರಾಗಿದ್ದೀವಿ. ಯಹ ಈಜಾನಾನಾಂ, ಯಾವುದು ಈಜಾನಾನಾಂ ಅಂತಂದ್ರೆ ಯಜ್ಞವನ್ನು ಮಾಡುವಂತಹ ಕರ್ಮಗಳನ್ನು ಈಜಾನಾಂ ಅಂತ ಕರೀತಾರೆ. ಸೊ ಯಜ್ಞವನ್ನು ಮಾಡುವಂತಹ ಕರ್ಮಗಳಿಗೆ ದಿಸ್ ನಾಚಿಕೇತ ವಿದ್ಯೆ ಎನ್ನುವಂತಹದ್ದು ಇಟ್ ಈಸ್ ಲೈಕ್ ಎ ಬ್ರಿಡ್ಜ್. ಸೇತು ಮೀನ್ಸ್ ಇಟ್ ಈಸ್ ಎ ಬ್ರಿಡ್ಜ್, ಇಟ್ ಕನೆಕ್ಟ್ಸ್. ಯಜ್ಞವನ್ನು ಮಾಡುವ ಮೂಲಕ ಈ ನಾಚಿಕೇತ ಅಗ್ನಿಯನ್ನು ನಾವು ಮಾಡ್ತೀವಿ. ಅದೊಂದು ಅಗ್ನಿವಿದ್ಯೆನೇ ಅದು. ನಾಚಿಕೇತ ಅಗ್ನಿ ಅನ್ನುವಂಥದ್ದು ಅಗ್ನಿವಿದ್ಯೆ. ಸೊ ಇಲ್ಲಿ ಯಜ್ಞವನ್ನು ಮಾಡುವಂತಹ ಕರ್ಮಗಳಿಗೆ ದಿಸ್ ನಾಚಿಕೇತ ವಿದ್ಯೆ ಎನ್ನುವಂತಹದ್ದು ಇಟ್ ಈಸ್ ಎ ಬ್ರಿಡ್ಜ್, ಇಟ್ ಕನೆಕ್ಟ್ಸ್ ದಿ ಯಜ್ಞಕರ್ಮಿಗಳು ವಿತ್ ದಟ್ ಪರ್ಟಿಕ್ಯುಲರ್ ಆಸೆ. ಸೊ ಇಟ್ ಈಸ್ ಎ ಸೇತುವೆ. ಸೊ ಇಟ್ ಈಸ್ ಲೈಕ್ ಎ ಬ್ರಿಡ್ಜ್. ಸೊ ಈ ಒಂದು ನಾಚಿಕೇತಾಗ್ನಿ ವಿದ್ಯೆಯನ್ನ ಯಾರು ಮಾಡ್ತಾರೆ ಅಂತಹವರಿಗೆ ದಿಸ್ ಆಕ್ಟ್ಸ್ ಆಸ್ ಎ ಬ್ರಿಡ್ಜ್. ಇದೊಂದು ಸೇತುವೆಯಂತೆ ಅವರಿಗೆ ಕನೆಕ್ಟ್ ಮಾಡಿಸುತ್ತೆ. ಬಟ್ ಈ ಸೇತುವೆ ಅನ್ನುವಂತಹದ್ದು ಯಾಕೆ ಬೇಕು ಆಕ್ಚುಯಲ್ ಆಗಿ? ಓಕೆ, ಇಟ್ ಈಸ್ ಓಕೆ, ಇಟ್ ಕನೆಕ್ಟ್ಸ್. ಬಟ್ ಅದು ಕನೆಕ್ಟ್ ಮಾಡಲೇಬೇಕಾ? ಅದರ ಅವಶ್ಯಕತೆ ಇದೆಯಾ? ಈ ಸೇತುವೆ ಯಾಕೆ, ಯಾರಿಗಾಗಿ? ಯಾಕೆಂತಂದ್ರೆ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅನೇಕ ರೀತಿಯ ಆಸೆ ಬಯಕೆಗಳನ್ನು ಹೊಂದಿ ಆ ಒಂದು ಯಜ್ಞವನ್ನು ಮಾಡ್ತಾರೆ, ಯಾಗವನ್ನು ಮಾಡ್ತಾರೆ. ಸೊ ಆಕ್ಚುಯಲ್ ಆಗಿ ಯಾರಿಗೆ ಹಾಗಾದ್ರೆ? ಅದಕ್ಕೆ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ ದುಃಖ ಸಂತರಣಾತ್ವಾರ್ಥಂ. ಸೊ ಟು ಕ್ರಾಸ್ ಓವರ್ ದಿ ಸಾರೋ, ಆಚಾರ್ಯ ಶಂಕರರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಯಾಗ ಯಜ್ಞಗಳನ್ನೆಲ್ಲ ಮಾಡ್ತಾರೆ ನಿಜ, ಆದರೆ ಯಾರು ಮಾಡ್ತಾರೆ, ಯಾರಿಗೆ ಈ ಅಗ್ನಿವಿದ್ಯೆ ಎನ್ನುವಂತಹದ್ದು ಸೇತುವೆಯಾಗಿ ಕಂಡು ಬರುತ್ತೆ ಅಂತಂದ್ರೆ ಯಾರು ಈ ಒಂದು ಶೋಕ ಸಾಗರವನ್ನು ದಾಟಬೇಕು ಅನ್ನುವಂತಹ ಬಯಕೆಯನ್ನು ಇಟ್ಕೊಂಡಿದ್ದಾರೆ ಅಂತಹವರು ಅದಕ್ಕಾಗಿ ಯಾಗವನ್ನು ಮಾಡ್ತಾರೆ. ಸೊ ಕ್ರಾಸ್ ಓವರ್ ದಿ ಸಾರೋ, ಶೋಕ ಸಾಗರವನ್ನು ದಾಟಬೇಕು. ವಾಟ್ ಈಸ್ ದಟ್ ಶೋಕ ಸಾಗರ? ಇಟ್ ಈಸ್ ಕಾಲ್ಡ್ ದಿ ಭವಸಾಗರ, ಸಂಸಾರ ಸಾಗರ. ಭವ ಅಂತಂದ್ರೆ ಸಂಸಾರ. ಸೊ ಸಂಸಾರ ಅಂತಂದ್ರೆ ದೇರ್ ಈಸ್ ನೋ ಸುಖ ಇನ್ ದಿ ಸಂಸಾರ. ಅಟ್ಯಾಚ್ಮೆಂಟ್ಸ್ಗಳಿರೋದ್ರಿಂದ ಅದು ಇಟ್ ಈಸ್ ಆಲ್ವೇಸ್ ಹಿಂಡ್ರೆನ್ಸ್, ಅನೇಕ ಅಡಚಣೆಗಳನ್ನು ಅದು ಒಡ್ಡುತ್ತೆ. ಅದರಿಂದ ಈ ಒಂದು ಸಂಸಾರವನ್ನು ದಾಟಬೇಕು. ಈ ಸಂಸಾರ ಅನ್ನುವಂಥದ್ದು ಇಟ್ ಈಸ್ ಲೈಕ್ ಎ ಸಾಗರ, ಅದೊಂದು ಓಷನ್. ಅಷ್ಟು ಸುಲಭವಾಗಿ ಅದನ್ನು ಈ ಒಂದು ಸಾಗರವನ್ನು ದಾಟಕ್ಕಾಗೋದಿಲ್ಲ. ಯಾಕೆಂದರೆ ನಾವೊಂದು ಸಮುದ್ರ ತೀರಕ್ಕೆ ಹೋಗಿ ನಿಂತಾಗ ಗೊತ್ತಾಗುತ್ತೆ, ನಿರಂತರವಾಗಿ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇರುತ್ತೆ. ಯಾರೋ ಒಬ್ಬ ಕೇಳ್ತಾನೆ, ಈ ಎಲ್ಲ ಅಲೆಗಳು ನಿಂತ ಮೇಲೆ ನಾನು ಹೋಗಿ ಸ್ನಾನ ಮಾಡ್ತೀನಿ, ಸಮುದ್ರ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಸ್ನಾನ ಮಾಡಬೇಕು ಅಂತಂದ್ರೆ ಅಲೆಗಳನ್ನು ಎದುರಿಸಿ ಅದರ ವಿರುದ್ಧವಾಗಿ ನೀನು ಸ್ನಾನ ಮಾಡಲೇಬೇಕು. ಅಲೆಗಳು ನಿಂತ ಮೇಲೆ ನೀನು ಸ್ನಾನವನ್ನು ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಸಂಸಾರ ಅಂತಂದ್ರೆ ಇಟ್ ಈಸ್ ದುಃಖ ಆಲ್ವೇಸ್. ಸಾಗರ ಅಂತಂದಾಗ ಅಲ್ಲಿ ಹೇಗೆ ಅಲೆಗಳು ನಿರಂತರವಾಗಿ ಬಂದು ಅಪ್ಪಳಿಸ್ತಾ ಇರುತ್ತೆ, ಇಟ್ ಈಸ್ ಸಹಜ. ಸಾಗರದಲ್ಲಿ ಅಲೆಗಳು ಹೇಳೋದು ಸಹಜ. ಸಂಸಾರದಲ್ಲಿ ಈ ರೀತಿಯ ಅನೇಕ ಅಡಚಣೆಗಳು ಅಡ್ಡ ಬರ್ತಾ ಇರುತ್ತೆ, ಅಟ್ಯಾಚ್ಮೆಂಟ್ಸ್ ಇರೋದ್ರಿಂದ. ಆದ್ದರಿಂದ ಈ ಒಂದು ಶೋಕ ಸಾಗರವನ್ನು ದಾಟಬೇಕು ಅಂತ ಹೇಳಿ ಯಾರು ಅದಕ್ಕಾಗಿ ಒಂದು ಯಾಗ ಯಜ್ಞವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅಂತಹವರಿಗೆ ಇಟ್ ವರ್ಕ್ಸ್ ಆಸ್ ಎ ಬ್ರಿಡ್ಜ್, ಇಟ್ ಕನೆಕ್ಟ್ಸ್ ಅಂತ ಇಲ್ಲಿ ಆಚಾರ್ಯರು ದುಃಖ ಸಂತರಣಾತ್ವಾರ್ಥಂ ಅಂತ ಹೇಳ್ತಾರೆ. ಸೊ ಇಟ್ ವರ್ಕ್ಸ್, ದಿಸ್ ನಾಚಿಕೇತ ವಿದ್ಯಾ
ಇಟ್ ವರ್ಕ್ಸ್ ಆಸ್ ಎ ಬ್ರಿಡ್ಜ್ ಫಾರ್ ದೆಮ್. ಇದು ಒಂದು ಅರ್ಥ. ಇಲ್ಲಿ ಮತ್ತೊಂದು ಇದೆ, ನಾಚಿಕೇತ ವಿದ್ಯೆ ಅಂತಂದಾಗ ಅಲ್ಲಿ ಎರಡನ್ನ ನಾವು ನೋಡಬೇಕಾಗುತ್ತೆ. ಒಂದು ಇದು, ಮತ್ತೊಂದು ಏನು ಅಂತಂದ್ರೆ ಇಟ್ ಈಸ್ ಅಕ್ಷರಂ ಬ್ರಹ್ಮ ಅಂತ ಹೇಳ್ತಾರೆ. ಸೊ ಹೇ ಪರಮಾತ್ಮ, ಹೇ ಭಗವಂತ, ನಾವು ಕೇವಲ ಈ ನಾಚಿಕೇತ ವಿದ್ಯೆಯನ್ನು ಮಾತ್ರ ಕುರಿತು ತಿಳ್ಕೊಂಡು ಯಾಗವನ್ನು ಮಾಡಬೇಕು, ವಿ ಶುಡ್ ಗೆಟ್ ದಟ್ ಇಟ್ ವರ್ಕ್ಸ್ ಆಸ್ ಅ ಬ್ರಿಡ್ಜ್, ಅಷ್ಟು ಮಾತ್ರ ಅಲ್ಲ. ಅಂಡ್ ದೇ ಆರ್ ಕಂಟಿನ್ಯೂಯಿಂಗ್ ಪ್ರಾರ್ಥನೆ. ನಾಟ್ ಓನ್ಲಿ ನಾಚಿಕೇತ ವಿದ್ಯೆ ಬಟ್ ಆಲ್ಸೋ ಬ್ರಹ್ಮವಿದ್ಯೆ ಬೇಕು ನಮಗೆ. ದಟ್ ಮೀನ್ಸ್ ಬ್ರಹ್ಮವಿದ್ಯಾ ಈಸ್ ದಿ ಹೈಯೆಸ್ಟ್. ನಾಚಿಕೇತ ವಿದ್ಯೆ ಅನ್ನುವಂತಹದ್ದು ಅದು ಸ್ವರ್ಗವನ್ನೇ ತಂದುಕೊಟ್ರು ಕೂಡ ಇಟ್ ಈಸ್ ಫಾರ್ ಎ ಕ್ಷಣಿಕ. ಅದು ಕೆಲವೊಂದು ಸಮಯದವರೆಗೆ, ನಮ್ಮಲ್ಲಿ ಎಲ್ಲಿ ಪುಣ್ಯ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಸ್ವರ್ಗದ ಸುಖವನ್ನು ಅನುಭವಿಸಬಹುದು. ಅದರಿಂದ ನಾಚಿಕೇತ ವಿದ್ಯೆ ಅಂತಂದಾಗ ಅದು ಒಂದು ಲಿಮಿಟ್ ಅಷ್ಟೇ, ಅದಕ್ಕೆ ಲಿಮಿಟ್ಲೆಸ್ ಈಸ್ ಬ್ರಹ್ಮವಿದ್ಯಾ. ಅದರಿಂದ ನಾವು ನಾಟ್ ಓನ್ಲಿ ನಾಚಿಕೇತ ವಿದ್ಯೆ, ಅದರ ಜೊತೆಗೆ ಬ್ರಹ್ಮವಿದ್ಯೆಯನ್ನು ಕೂಡ ನಾವು ತಿಳ್ಕೋಬೇಕು. ಬ್ರಹ್ಮವಿದ್ಯೆಯನ್ನು ಅರಿಯಲು ಕೂಡ ನಾವು ಶಕ್ತರಾಗಿದ್ದೀವಿ. ವಿ ಆರ್ ಫಿಟ್ ಎನಫ್. ನಾವೀಗ ಶಕ್ತರಾಗಿದ್ದೀವಿ. ವಿ ಆರ್ ಕ್ವಾಲಿಫೈಡ್ ಟು ನೋ ದಿ ಬ್ರಹ್ಮವಿದ್ಯಾ ಆಲ್ಸೋ ಅಪಾರ್ಟ್ ಫ್ರಮ್ ನಾಚಿಕೇತ ವಿದ್ಯಾ. ಆದ್ದರಿಂದ ಹೇ ಭಗವಂತ, ನಾವು ಈ ನಾಚಿಕೇತ ವಿದ್ಯಾ ಅಂಡ್ ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯೆ ಇವುಗಳನ್ನು ಕಲಿಯಲು ನಾವು ಶಕ್ತರಾಗಿದ್ದೀವಿ. ಅದನ್ನ ಇಲ್ಲಿ ಅಕ್ಷರಂ ಬ್ರಹ್ಮ ಅಂತ ಹೇಳಿದ್ದಾರೆ. ಸೊ ಯಾವ ಬ್ರಹ್ಮನನ್ನ ಕುರಿತು ಅಂತಂದ್ರೆ ಅಕ್ಷರಂ ಅಂತಾನೆ ಇಲ್ಲಿ ಹೇಳಿದೆ, ಅಕ್ಷರಂ ಬ್ರಹ್ಮ ಅಂತಾನೆ ಹೇಳಿದ್ದಾರೆ. ಯಾಕೆಂದ್ರೆ ಶಾಶ್ವತವಾದ ಬ್ರಹ್ಮನನ್ನ ಇಲ್ಲಿ ಅಕ್ಷರಂ ಬ್ರಹ್ಮ ಅಂತ ಹೇಳಿರುವಂತಹದ್ದು. ಕ್ಷರ ಅಂತಂದ್ರೆ ಅದು ಎಂದೋ ಒಂದು ಸಮಯದಲ್ಲಿ ಅದು ನಾಶವಾಗಿ ಹೋಗುತ್ತೆ. ಅಕ್ಷರ ಅಂತಂದಾಗ ಅದು ಎಂದೂ ನಾಶವಾಗದೇ ಇರುವಂತಹದ್ದು. ಸೊ ಎಂದಿಗೂ ನಾಶವಾಗದೇ ಇರುವಂತಹದ್ದು ಯಾವುದು ಅಂತಂದ್ರೆ ದಟ್ ಈಸ್ ಬ್ರಹ್ಮ. ಅದರಿಂದ ಬ್ರಹ್ಮ ಅಂತಂದಾಗ ನಾಶವಾಗದ ಬ್ರಹ್ಮನನ್ನು ನಾನು ತಿಳ್ಕೋಬೇಕು. ಯತ್ ಪರಂ ಅಭಯಂ. ಅಭಯಂ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪವೂ ಭಯ ಇಲ್ಲದೆ ಇರುವಂತಹದ್ದು, ಹೆದರಿಕೆ ಎನ್ನುವಂತಹದ್ದಕ್ಕೆ ಆಸ್ಪದವೇ ಇಲ್ಲ. ಒಂದು ಸ್ವಲ್ಪವೂ ಭಯ ಇಲ್ಲದೆ ಇರುವಂತಹದ್ದು. ಅಂಡ್ ಪರಂ ಅಂತಂದ್ರೆ ಒಂದು ಶ್ರೇಷ್ಠ ಅನ್ನುವಂತಹ ಅರ್ಥ. ಪರಂ ಅಂತಂದ್ರೆ ಶ್ರೇಷ್ಠ. ಈ ಅಭಯ ಅನ್ನುವಂತಹದ್ದು ಅಷ್ಟೊಂದು ಶ್ರೇಷ್ಠ. ಯಾಕೆ ಅಂತಂದ್ರೆ ಅಲ್ಲಿ ಹೆದರಿಕೆಗೆ ಆಸ್ಪದವೇ ಇಲ್ಲ. ಒಂದು ಸ್ವಲ್ಪನೂ ಅಲ್ಲಿ ಭಯ ಇಲ್ಲ ಅನ್ನುವಂತಹ ಒಂದು ಅಭಯವನ್ನ ಇಲ್ಲಿ ಇಟ್ ಈಸ್ ಪರಂ, ಶ್ರೇಷ್ಠ. ಅದರಿಂದ ಅಕ್ಷರಂ ಬ್ರಹ್ಮನನ್ನ ಕುರಿತು ಅದನ್ನು ತಿಳ್ಕೊಳ್ಳುವಂತಹದ್ದು ಈಸ್ ಪರಂ ಶ್ರೇಷ್ಠ. ಅಂಡ್ ಇಟ್ ಈಸ್ ದಿ ಸ್ಟೇಟ್ ಆಫ್ ಅ ಫಿಯರ್ಲೆಸ್ನೆಸ್. ಯಾವ ಜಾಗದಲ್ಲಿ ದೇರ್ ಈಸ್ ನೋ ಫಿಯರ್, ಯಾವ ಜಾಗದಲ್ಲಿ ಭಯ ಅನ್ನುವಂತಹದ್ದು ಇಲ್ಲ, ದಟ್ ಈಸ್ ಅಭಯ. ಅದಕ್ಕೆ ಪರಮಾತ್ಮನನ್ನು ನಾವು ಅಭಯ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಪರಮಾತ್ಮನ ಹತ್ರ ನಮಗೆ ಭಯ ಅನ್ನುವಂಥದ್ದೇ ಇಲ್ಲ. ಯಾಕೆಂತಂದ್ರೆ ಹಿ ಈಸ್ ರೈಟ್ ಇನ್ ಫ್ರಂಟ್ ಆಫ್ ಮಿ, ಹಿ ಈಸ್ ದೇರ್. ನನಗೆ ಯಾಕೆ ಹೆದರಿಕೆ, ಭಗವಂತ ಇಲ್ಲಿ ಇರಬೇಕಾದ್ರೆ, ದಟ್ ಈಸ್ ಅಭಯ. ನಾವು ಬೇರೆ ಏನೇನು ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಕೂಡ ನಮಗೆ ಅನೇಕ ಯೋಚನೆಗಳು ಬರ್ತಾ ಇರುತ್ತೆ. ಯಾಕೆಂದರೆ ಲೌಕಿಕ ನಮಗೆ ಅಷ್ಟು ಒಂದಾದ ಮೇಲೆ ಒಂದು ನಮಗೆ ಅನೇಕಗಳನ್ನು ನಾವು ಎದುರಿಸ್ತಾ ಬರಬೇಕಾಗತ್ತೆ. ಸಂಸಾರ ಈಸ್ ಲೈಕ್ ದಟ್. ಲೌಕಿಕ ಅಂತಂದ್ರೆ ಹಾಗೆ ಅನೇಕ ಸವಾಲುಗಳು ಒಂದಾದ ನಂತರ ಒಂದು ನಮಗೆ ರೆಡಿ ಇರುತ್ತೆ. ಇದು ಮುಗಿಯಿತು ಅಂದರೆ ಇನ್ನೊಂದು ರೆಡಿ ಇರುತ್ತೆ, ನೆಕ್ಸ್ಟ್ ಒನ್. ಸೊ ಎಲ್ಲ ನಾನು ಮುಗಿಸ್ತೆ ಅಂತ ನಾನು ಯಾವತ್ತೂ ಹೇಳ್ಕೊಳಕ್ಕಾಗೋದಿಲ್ಲ. ಐ ಹ್ಯಾವ್ ಕಂಪ್ಲೀಟೆಡ್ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಒಂದಾದ್ಮೇಲೆ ಒಂದು ಯಾವುದೋ ಒಂದು ಇದ್ದೇ ಇರುತ್ತೆ. ಸೊ ಇನ್ನು ಯಾವುದೂ ಇಲ್ಲ ಅನ್ನೋಂತಹದ್ದು ದಟ್ ಈಸ್ ಅಭಯಂ. ಮತ್ತು ತಿತೀರ್ಷತಾಂ ಪಾರಂ ಅಂತ ಹೇಳಿದ್ದಾರೆ ಇಲ್ಲಿ. ಪಾರಂ ಅಂತಂದ್ರೆ ಒಂದು ತೀರವನ್ನು ಕುರಿತು ಹೇಳುವಂತಹದ್ದು. ದಡ ಅಂತ ನಾವು ಅಂತೀವಿ. ಈಗ ಸಮುದ್ರ ಅಂತಂದಾಗ ಅಲ್ಲಿ ಎರಡು ದಡವನ್ನು ನಾವು ಮಾತನಾಡ್ತೀವಿ. ಒಂದು ಈ ಕಡೆಯ ದಡ, ಮತ್ತೊಂದು ಆ ಕಡೆಯ ದಡ ಅಂತ ಹೇಳ್ತೀವಿ. ಬಟ್ ಸಮುದ್ರದ ಹತ್ರ ಹೋದಾಗ ನಮಗೆ ಮತ್ತೊಂದು ದಡ ಕಾಣೋದೇ ಇಲ್ಲ. ಆದರೆ ಸಮುದ್ರ ಅಂತಂದಾಗ ಅಲ್ಲಿ
ಎರಡು ತೀರ ಇರಲೇಬೇಕು. ಎರಡು ತೀರ ಇರುತ್ತೆ, ಬಟ್ ಸಾಗರ ಅನ್ನುವಂತಹದ್ದು ಬಿಕಾಸ್ ಆಫ್ ದಿ ವಾಸ್ಟ್ನೆಸ್, ಅದರ ವಿಸ್ತಾರ ಬಹಳ ಹೆಚ್ಚಾಗಿರೋದ್ರಿಂದ ಸಮುದ್ರದ ಮತ್ತೊಂದು ತೀರವನ್ನು ನಾವು ನೋಡೋದಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟು ದೂರ ನಾನು ಕಣ್ಣು ಬಿಡೋದಕ್ಕೆ ಸಾಧ್ಯವೋ ಅಷ್ಟು ದೂರ ಬರೀ ನೀರಿನ ರಾಶಿ. ಸೊ ಒಂದು ತೀರದಲ್ಲಿ ನಾನು ನಿಂತಿರ್ತೀನಿ, ಸಮುದ್ರದ ಒಂದು ತೀರಕ್ಕೆ ಬಂದು ನಿಂತಿರ್ತೀನಿ, ಸಮುದ್ರದ ಒಂದು ಕಡಲಿನಲ್ಲಿ ನಾನು ನಿಂತಿರ್ತೀನಿ. ಇಲ್ಲಿ ನನಗೆ ಸಮುದ್ರದ ಈ ಭಾಗದ ತೀರ ಕಾಣ್ತಾ ಇದೆ. ಬಟ್ ಎಷ್ಟು ದೂರಕ್ಕೆ ನಾನು ಕಣ್ಣು ಬಿಡಬೇಕು, ಎಷ್ಟು ಕಣ್ಣುಗಳನ್ನು ಅರಳಿಸಿ ನಾನು ಸಮುದ್ರದ ಮತ್ತೊಂದು ತೀರವನ್ನು ನಾನು ನೋಡ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ನಾನು ನನ್ನ ಕಣ್ಣುಗಳನ್ನ ಎಷ್ಟೇ ಅಗಲ ಮಾಡಿಕೊಂಡ್ರು ಕೂಡ ನೀರಿನ ರಾಶಿಯನ್ನು ಬಿಟ್ಟರೆ ನನಗೆ ಮತ್ತೊಂದು ತೀರ ಕಾಣದೇ ಇಲ್ಲ. ಸೊ ಇಲ್ಲಿ ಆಚಾರ್ಯ ಶಂಕರರು ಈ ನಾಚಿಕೇತಾಗ್ನಿ ಯಾರಿಗೆ ಬೇಕು, ಯಾರಿಗೆ ಇದು ಸೇತುವೆ ಅಂತ ವರ್ಕ್ ಆಗತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ, ದುಃಖ ಸಂತರಣಾತ್ವಾರ್ಥಂ ಅಂತಂದ್ರೆ ಯಾರು ಶೋಕ ಸಾಗರವನ್ನು ದಾಟಬೇಕು. ಸೊ ಅದರಿಂದ ಇಲ್ಲಿ ಭವಸಾಗರ ಅಥವಾ ಸಂಸಾರ ಸಾಗರ ಅಂತ ಹೇಳಿದಾಗ ಈ ಭವಸಾಗರ ಅನ್ನುವಂತಹದ್ದಕ್ಕೂ ಕೂಡ ಎರಡು ತೀರಗಳಿದೆ. ಒಂದು ತೀರದಲ್ಲಿ ಶೋಕವನ್ನು ನಾವು ನೋಡ್ತಾ ಇದ್ದೀವಿ, ದುಃಖಗಳನ್ನು, ಚಾಲೆಂಜಸ್ಗಳನ್ನ ನೋಡ್ತಾ ಇದ್ದೀವಿ. ದಿನನಿತ್ಯದಲ್ಲಿ ನಾವು ಎದುರಿಸಬೇಕಾಗಿರುವಂತಹ ಅನೇಕ ಸವಾಲುಗಳು ನಮ್ಮ ಮುಂದೆ ಇರುತ್ತೆ. ಸೊ ಎಂದೂ ಮುಗಿಯದಂತಹ ಸವಾಲುಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ನಾವು ನಿರಂತರವಾಗಿ ಅವುಗಳ ಜೊತೆ ಫೈಟ್ ಮಾಡ್ತಾನೇ ಇರಬೇಕು. ಪ್ರತಿದಿನ ಪ್ರತಿ ಕ್ಷಣ ಇಟ್ ಈಸ್ ಎ ಹೋರಾಟ. ಅದಕ್ಕೆ ನಾವು ಲೈಫ್ ಅಂತಂದಾಗ, ಜೀವನ ಅಂತಂದಾಗ ಇಡೀ ನಮ್ಮ ಬದುಕು ಅನ್ನುವಂತಹದ್ದು ಒಂದು ಹೋರಾಟ ಅಂತಲೇ ಹೇಳ್ತೀವಿ. ಯಾಕೆಂದರೆ ನಾವು ಲೈಫಲ್ಲಿ ಏನನ್ನೇ ನಾವು ಗಳಿಸ್ಕೊಂಡ್ರೂ ಕೂಡ ಹೋರಾಟವಿಲ್ಲದೆ ನಾವು ಅದನ್ನು ಗಳಿಸ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದು ಕೂಡ ನಥಿಂಗ್ ಇಸ್ ಫ್ರೀ, ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ. ನಾವು ಅಂದ್ಕೊಂಡಿದ್ದೀವಿ ಯಾವುದೋ ಫ್ರೀ ಅಂತ, ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ. ಅದರಿಂದ ಹೋರಾಟ ಅನ್ನುವಂತಹದ್ದು ನಿರಂತರವಾಗಿರುತ್ತೆ. ಸೊ ಇಂತಹ ಸಂಸಾರದ ಒಂದು ದಡದಲ್ಲಿ ನಾವು ಇಷ್ಟೊಂದು ಸವಾಲುಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಶೋಕ ಸಾಗರವನ್ನು ದಾಟಬೇಕು ಅಂತಂದರೆ ಇನ್ನು ನನಗೆ ಸಂಸಾರ ಬೇಡ ಅಂತ ಡಿಸೈಡ್ ಮಾಡಿ ಮೋಕ್ಷದ ಬಗ್ಗೆ ಅಪೇಕ್ಷೆಯನ್ನು ಹೊಂದಿರಬೇಕು. ಅವನಲ್ಲಿ ಮುಮುಕ್ಷ ಭಾವ ಇರಬೇಕು. ನನಗೆ ಸಂಸಾರ ಸಾಕು, ನನಗೆ ಫ್ರೀಡಮ್ ಬೇಕು, ನನಗೆ ಲಿಬರೇಷನ್ ಬೇಕು, ನನಗೆ ಮುಕ್ತಿ ಮೋಕ್ಷ ಬೇಕು, ನನಗೆ ಇದರಿಂದ ಬಿಡುಗಡೆ ಬೇಕು. ಸೊ ಯಾರು ಬಿಡುಗಡೆಯನ್ನು ಬಯಸಿ ದುಃಖವನ್ನು ಕೊನೆಗಾಣಿಸ್ಕೋಬೇಕು, ಶೋಕ ಸಾಗರವನ್ನು ನಾನು ದಾಟಬೇಕು ಅಂತ ಯಾರು ಪ್ರಯತ್ನ ಪಡ್ತಾನೆ ಅಂತಹವನಿಗೆ ಈ ನಾಚಿಕೇತ ಅಗ್ನಿ ಅನ್ನುವಂತಹದ್ದು ಸೇತುವೆಯಂತೆ ವರ್ಕ್ ಆಗುತ್ತೆ. ಪ್ರಾರಂಭದಲ್ಲಿ ಅದು ನಾಚಿಕೇತ ವಿದ್ಯೆ, ಜೊತೆಗೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದು ಏನಂತಂದರೆ ನಾಟ್ ಓನ್ಲಿ ನಾಚಿಕೇತ ಅಗ್ನಿ, ಅದರ ಜೊತೆಯಲ್ಲಿ ಅಕ್ಷರ ಬ್ರಹ್ಮಜ್ಞಾನ ಕೂಡ ನನಗೆ ಬೇಕು. ಸೊ ಅದಕ್ಕಾಗಿ ದಿಸ್ ನಾಚಿಕೇತ ಅಗ್ನಿ ವರ್ಕ್ಸ್ ಆಸ್ ಎ ಸೇತುವೆ, ಇಟ್ಸ್ ವರ್ಕ್ಸ್ ಆಸ್ ಎ ಬ್ರಿಡ್ಜ್, ಇಟ್ ಕನೆಕ್ಟ್ಸ್. ಸೊ ಮತ್ತೊಂದು ದಡವನ್ನು ನಾನು ಹೋಗಿ ತಲುಪಬೇಕು. ಇದು ಈ ಕಡೆ ಸಂಸಾರದ ಈ ಭಾಗದಲ್ಲಿ ನಾನು ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೀನಿ, ಇದು ಇನ್ನು ಸಾಕು, ನಾನು ಇದನ್ನು ದಾಟಿ ನಾನು ಇದನ್ನು ಗೆದ್ಕೊಂಡ್ಬಿಡ್ಬೇಕು, ಈ ಭವಸಾಗರವನ್ನು ನಾನು ದಾಟಬೇಕು, ಮತ್ತೊಂದು ತೀರವನ್ನು ನಾನು ಹೋಗಿ ತಲುಪಬೇಕು ಅನ್ನೋಂಥವ್ರಿಗೆ ದಿಸ್ ಬ್ರಹ್ಮನ್, ಅಕ್ಷರ ಬ್ರಹ್ಮ ಈಸ್ ಅನದರ್ ತೀರ. ಸೊ ಲೌಕಿಕ ಬೇಡ, ಸಂಸಾರ ಬೇಡ ಅನ್ನುವಂತಹವರು ಇದನ್ನು ದಾಟಿ ಮತ್ತೊಂದು ದಡವನ್ನು ತಲುಪಬೇಕು ಅಂತಾರಲ್ಲ, ದಟ್ ಈಸ್ ಕಾಲ್ಡ್ ದಿ ಅಕ್ಷರ ಬ್ರಹ್ಮ. ಅದು ಭಯವಿಲ್ಲದ ಆಶ್ರಯ, ಅಭಯ, ಭಯವಿಲ್ಲದ ಆಶ್ರಯ, ದಿ ಸ್ಟೇಟ್ ಆಫ್ ಫಿಯರ್ಲೆಸ್ನೆಸ್. ಸೊ ಇಂತಹ ಒಂದು ಆಶ್ರಯ ನನಗೆ ಬೇಕು ಅಂತ ಯಾರು ಅದಕ್ಕಾಗಿ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ ಅಂತಹವರು ಪರಮಾತ್ಮನ ಕುರಿತು ಏನು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ, ಹೇ ಭಗವಂತ, ಇಲ್ಲಿ ಆ್ಯಕ್ಚುಲಾಗಿ ಪ್ರಾರ್ಥನೆ ಮಾಡ್ತಾ ಇರುವಂತಹದ್ದು ಉಪನಿಷತ್ನಲ್ಲಿ ನಾಚಿಕೇತ ಮತ್ತು ಯಮಧರ್ಮರಾಜ. ಬಟ್ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಅವರಿಬ್ಬರು ನಮಗೆ ಮಾರ್ಗದರ್ಶಕರು. ಯಾರಿಗೆಲ್ಲ ಈ ಒಂದು ಶೋಕ ಸಾಗರವನ್ನು ದಾಟಬೇಕು, ಸಂಸಾರ ಸಾಕು ಅಂತ ಅನ್ಸುತ್ತೆ, ಅವರೆಲ್ಲರೂ ಈ ಪ್ರಾರ್ಥನೆಯನ್ನು ಮಾಡಬಹುದು. ಸೊ ಹೇ ಭಗವಂತ, ನಾವು ನಾಚಿಕೇತಾಗ್ನಿ ವಿದ್ಯೆಯನ್ನು ಅರಿಯಲು ನಾವು ಶಕ್ಯರಾಗಿದ್ದೀವಿ, ನಮಗೆ ಅದರ ಜೊತೆಗೆ ಬ್ರಹ್ಮವಿದ್ಯೆ ಕೂಡ ಬೇಕು. ಸೊ ಸಂಸಾರ ಸಾಗರವನ್ನು ದಾಟಿ ಭಯವಿಲ್ಲದ ಆಶ್ರಯವನ್ನು ಹೋಗಿ ತಲುಪಬೇಕು.
ಅದನ್ನು ಇಲ್ಲಿ ಅಕ್ಷರ ಬ್ರಹ್ಮ ಈ ಪದದಲ್ಲಿ ಕರೆದಿದ್ದಾರೆ. ಸೊ ಒಂದು ನಾಚಿಕೇತ ಅಗ್ನಿವಿದ್ಯಾ, ಮತ್ತೊಂದು ಅಕ್ಷರಂ ಬ್ರಹ್ಮ. ಸೊ ಎರಡು ರೀತಿಯ ಜ್ಞಾನವನ್ನು ಕುರಿತು ಹೇಳಿರುವಂತಹದ್ದು. ಸೊ ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮ ಅಂತ ಹೇಳಿದಾಗ ದಿಸ್ ನಾಚಿಕೇತ ವಿದ್ಯಾ ಈಸ್ ಫಾರ್ ದಿ ಬಿಗಿನರ್ಸ್ ವೇದಾಂತದ ದೃಷ್ಟಿಯಿಂದ. ಯಾಕೆ ಅಂತಂದರೆ ನಾಚಿಕೇತ ವಿದ್ಯೆ ಯಾಕೆ ಬೇಕು ಅಂತಂದರೆ ಅಲ್ಲಿ ಒಂದು ಬಯಕೆ ಇರುತ್ತಲ್ವ, ನನಗೆ ಇನ್ನೊಂದು ಸ್ವರ್ಗ ಬೇಕು, ಸ್ವರ್ಗದಲ್ಲಿ ನಾನು ಸುಖ ಅನುಭವಿಸಬೇಕು ನಾನು. ಸೊ ಫಾರ್ ಎ ಬಿಗಿನರ್ ವೇದಾಂತದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಪ್ರಾರಂಭದ ಹಂತದ ಸಾಧಕ ಅವನು. ಸೊ ಅವನಿಗೆ ಈ ಪ್ರಪಂಚವನ್ನು ನೋಡಿರ್ತಾನೆ, ನರಕದ ಬಗ್ಗೆ ಕೇಳಿರ್ತಾನೆ, ನರಕದಲ್ಲಿ ಹಿಂಸೆ, ಈ ಪ್ರಪಂಚದಲ್ಲಿ ದಿನನಿತ್ಯದಲ್ಲಿ ಅನೇಕ ರೀತಿಯ ಸವಾಲುಗಳು, ಇವೆರಡೂ ಬೇಡ ಅಂತಂದರೆ ನಾನು ಇವೆರಡರಿಂದ ನಾನು ಮುಕ್ತನಾಗಬೇಕು. ಸೊ ಎಲ್ಲದಕ್ಕಿಂತ ಹೆಚ್ಚಿನ ಹೆದರಿಕೆ ಏನು ಅಂತಂದರೆ ಮರಣದ ಭಯ. ಸೊ ಫಾರ್ ಎ ಸಾಧಕ ಇವೆಲ್ಲವುಗಳಿಂದ ತಪ್ಪಿಸ್ಕೋಬೇಕು. ಸೊ ಅವನು ಕೇಳಿರ್ತಾನೆ ವಾಟ್ ಈಸ್ ಸ್ವರ್ಗ ಅಂತಂದಾಗ ಸ್ವರ್ಗದಲ್ಲಿ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅಲ್ಲಿ ರೋಗ ರುಜಿನಗಳಿರೋದಿಲ್ಲ, ಹಸಿವೆ ಬಾಯಾರಿಕೆಗಳಿರೋದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿನ ಭಯ ಇರೋದಿಲ್ಲ ಸ್ವರ್ಗದಲ್ಲಿ. ಯಾರಿಗೂ ಕೂಡ ಸಾವು ಅಂತಂದರೆ ಹೆದರಿಕೆಯನ್ನು ಉಂಟು ಮಾಡುತ್ತೆ. ಯಾರು ಕೂಡ ಐ ಆಮ್ ರೆಡಿ ರೈಟ್ ನೌ ಯು ಕ್ಯಾನ್ ಟೇಕ್ ಮೀ ಅಂತ ಹೇಳೋಷ್ಟು ಧೈರ್ಯ ನಮ್ಮಲ್ಲಿ ಯಾರಿಗೂ ಇಲ್ಲ. ಅದೊಂದು ಹೆದರಿಕೆ. ಸಾವು ಅಂತಂದರೆ ಅದೊಂದು ಹೆದರಿಕೆ ಇದ್ದೇ ಇದೆ, ಸಾವಿನ ಭಯ. ಸೊ ಅದರಿಂದ ಸ್ವರ್ಗ ಅಂತಂದಾಗ ದೆರ್ ಈಸ್ ನೋ ಡೆತ್. ನಚಿಕೇತ ಯಮಧರ್ಮರಾಜನಿಗೆ ಅದೇ ಹೇಳ್ತಾನೆ, ನಾಚಿಕೇತ ವಿದ್ಯೆ ಯಾಕೆ ನನಗೆ ಬೇಕು ಅಂತಂದರೆ ಅಲ್ಲಿ ನೀನಿಲ್ವಲ್ಲ, ಅದಕ್ಕೆ ನನಗೆ ಬೇಕು ಅಂತ ಹೇಳ್ತಾನೆ. ದಟ್ ಮೀನ್ಸ್ ಈ ಸ್ವರ್ಗದಲ್ಲಿ ನೀನಿಲ್ಲ, ಸ್ವರ್ಗದಲ್ಲಿ ದೆರ್ ಈಸ್ ನೋ ಡೆತ್, ಆದ್ದರಿಂದ ನನಗೆ ನಾಚಿಕೇತ ವಿದ್ಯೆ ಬೇಕು ಅಂತ ಹೇಳಿರ್ತಾನೆ. ಸೊ ಅದರಿಂದ ಪ್ರಾರಂಭದ ಹಂತದ ಸಾಧಕರಿಗೆ ನಾಚಿಕೇತ ವಿದ್ಯೆ ಎನ್ನುವಂತಹದ್ದು ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ವೇದಾಂತ ಶಾಸ್ತ್ರ. ಅದನ್ನೇ ಹೇಳುತ್ತೆ, ಯು ಆರ್ ಎ ಬಿಗಿನರ್, ನೀನು ಈಗಷ್ಟೇ ಈ ಒಂದು ಆಧ್ಯಾತ್ಮಕ್ಕೆ ಬಂದಿದೆಯಾ, ಸೊ ನಿನಗೆ ಮುಖ್ಯವಾಗಿ ನೀನು ಯು ಲರ್ನ್ ನಾಚಿಕೇತ ವಿದ್ಯೆ, ನೀ ಅದನ್ನು ತಿಳ್ಕೊ, ಯು ಪರ್ಫಾರ್ಮ್ ದಟ್ ಯಾಗ, ನಾಚಿಕೇತ ಅಗ್ನಿವಿದ್ಯೆ ಅದನ್ನು ನೀನು ಕಲಿತ್ಕೊಂಡು ಅದನ್ನು ನೀನು ಮಾಡು. ಸೊ ಇಟ್ ಈಸ್ ಪ್ರಿಸ್ಕ್ರೈಬ್ ಫಾರ್ ಎ ಬಿಗಿನರ್. ಬ್ರಹ್ಮವಿದ್ಯಾ ಈಸ್ ಫಾರ್ ಎ ಅಡ್ವಾನ್ಸ್ಡ್ ಸಾಧಕ. ಅಡ್ವಾನ್ಸ್ ಸಾಧಕ ಅಂತಂದರೆ ಪ್ರಾರಂಭದ ಹಂತದ ಸಾಧಕನಿಗೆ ಸ್ವರ್ಗದ ಬಯಕೆ ಇರುತ್ತೆ, ಆದರೆ ಅಡ್ವಾನ್ಸ್ಡ್ ಅಂತಂದರೆ ತುಂಬ ಮುಂದುವರೆದಂತಹ ಸಾಧಕನಿಗೆ ಸ್ವರ್ಗ ಈಸ್ ಆಲ್ಸೋ ಫಾರ್ ಎ ವೆರಿ ಶಾರ್ಟ್ ಪೀರಿಯಡ್. ಸೊ ಒಂದು ಯಾವಾಗ ನಾವು ಸಂಪಾದನೆ ಮಾಡಿರುವಂತಹ ಒಂದು ಪುಣ್ಯ ಮುಗಿದು ಹೋಗುತ್ತೆ, ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್, ಈ ಒಂದು ಲೋಕಕ್ಕೆ ನಾವು ಮತ್ತೆ ಬರಲೇಬೇಕು. ಸೊ ಅದರಿಂದ ಅಡ್ವಾನ್ಸ್ಡ್ ಸೀಕರ್, ಅಡ್ವಾನ್ಸ್ಡ್ ಸಾಧಕ, ಹೆಚ್ಚು ಸಾಧನೆಯನ್ನು ಮಾಡಿರುವಂತಹ ಒಬ್ಬ ಸಾಧಕ ಮೋಕ್ಷವನ್ನು ಹೊರತುಪಡಿಸಿದ್ರೆ ಅವನು ಬೇರೆ ಇನ್ಯಾವ ಬಯಕೆಯನ್ನು ಹೊಂದೋದಿಲ್ಲ. ಸೊ ಅಂತಹವನು ಬ್ರಹ್ಮವಿದ್ಯೆಯನ್ನು ಹೊಂದುತ್ತಾನೆ. ಯಾಕೆ ಅಂತಂದರೆ ಸ್ಪಿರಿಚುಯಾಲಿಟಿನಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡಾಗ ಅನೇಕರಲ್ಲಿ ಈಗಲೂ ಕೂಡ ಒಂದು ರೀತಿಯ ಕರ್ತೃತ್ವ ಭಾವ ಇರುತ್ತೆ, ಕೆಲವುಗಳನ್ನು ನಾನು ಅನುಭವಿಸಬೇಕು ಅನ್ನುವಂತಹ ಆಸೆ ಬಯಕೆಗಳಿರುತ್ತವೆ, ನಾನು ಕೆಲವುಗಳನ್ನು ಎಂಜಾಯ್ ಮಾಡಬೇಕು ಅನ್ನುವಂತಹ ಒಂದು ಅಲ್ಲಿ ಅವರಲ್ಲಿ ಡೂವರ್ಶಿಪ್ ಇರುತ್ತೆ. ಸೊ ಎಂಜಾಯ್ಶಿಪ್ ಕೂಡ ಇರುತ್ತೆ. ಅನೇಕಗಳು ಅವ್ರಿಗೆ ಬೇಕಿರುತ್ತೆ, ಅನೇಕಗಳ ಅನುಭವ ಅವ್ರಿಗೆ ಆಗಬೇಕಾಗಿರುತ್ತೆ. ಸೊ ಅವರಲ್ಲಿ ಇನ್ನೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡ್ರೂ ಕೂಡ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ದೇಹಭಾವ ಇರುತ್ತೆ, ಜೀವಭಾವ ಇರುತ್ತೆ, ಅಹಂಭಾವ ಇರುತ್ತೆ. ಅದರಿಂದ ಅವ್ರಿಗೆ ಇವೆಲ್ಲ ಬೇಕು, ಅನೇಕಗಳು ಬೇಕು. ಸೊ ದೇ ಹ್ಯಾವ್ ನಾಟ್ ಎಟ್ ಪ್ಯೂರಿಫೈಡ್ ದೇರ್ ಮೈಂಡ್ ಆ್ಯಂಡ್ ಹಾರ್ಟ್. ಆ ಮಟ್ಟಕ್ಕೆ ಅವರಿನ್ನೂ ಬೆಳೆದಿಲ್ಲ. ಅಂತಹವರನ್ನು ನಮ್ಮ ವೇದಾಂತ ಏನು ಮಾಡುತ್ತೆ, ಇವರೆಲ್ಲ ಪ್ರಾರಂಭದ ಸಾಧಕರು, ಅವರಿನ್ನೂ ಪಳಗಿಲ್ಲ, ಅವರಿನ್ನೂ ಕಲಿಯೋದು ತುಂಬ ಇದೆ, ಅವರಿಗಿನ್ನೂ ಅನುಭವ ಆಗಬೇಕು, ಪ್ರಪಂಚ ಅವರಿಗೆ ಕಲಿಸುವಂತಹದ್ದು ತುಂಬ ಇದೆ, ಅವರಿನ್ನೂ ಇಲ್ಲಿ ಜಾರೋದು, ಬೀಳೋದು, ಹೇಳೋದು ಬೇಕಾದಷ್ಟಿದೆ.
ಸ್ವರ್ಗಕ್ಕೆ ಹೋದರೂ ಕೂಡ ನಾಚಿಕೇತ ಅಗ್ನಿಯನ್ನು ಮಾಡಿ ಅವರು ಸ್ವರ್ಗಕ್ಕೆ ಹೋದರೂ ಕೂಡ ಸ್ವರ್ಗದಿಂದ ಇಲ್ಲಿಗೆ ಬಂದೇ ಬರ್ತಾರೆ ಅವರು. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅದನ್ನು ಅವರು ಮತ್ತೆ ಇಲ್ಲಿ ಅನುಭವವನ್ನು ಅವ್ರು ಗಳಿಸ್ಕೋಬೇಕು. ಅವರಿನ್ನೂ ಪಳಗಿಲ್ಲ. ಕಲಿಯುವಂತಹದ್ದು ಸಾಕಷ್ಟು ಇದೆ, ತುಂಬ ಸ್ಕೋಪ್ ಇದೆ ಕಲಿಯೋದಕ್ಕೆ. ಜೊತೆಗೆ ಅವರಿಗೆ ಲೌಕಿಕದ ಬಗ್ಗೆ ಇನ್ನೂ ಆಸಕ್ತಿ ಇದೆ. ದೇ ಹ್ಯಾವ್ ಪ್ಲೆಂಟಿ ಆಫ್ ವರ್ಡ್ಲಿ ಡಿಸೈರ್ಸ್. ಸೊ ಇಂತಹ ಸಾಧಕರುಗಳಿಗೆ ದಿಸ್ ನಾಚಿಕೇತ ವಿದ್ಯಾ ಈಸ್ ವೆರಿ ಮಚ್ ರಿಕ್ವೈರ್ಡ್. ನಾಚಿಕೇತ ವಿದ್ಯೆಯಲ್ಲಿ ಮುಖ್ಯವಾಗಿ ತಿಳಿಸಿರುವಂತಹದ್ದೇ ಇಟ್ ಈಸ್ ದಿ ಶರಣಾಗತಿ. ಅಲ್ಲಿ ಒಂದು ಯಾಗವನ್ನು ಮಾಡಿದ್ರೆ ನನಗೆ ಪುಣ್ಯವತ್ತ ಸಂಪಾದನೆ ಆಗೈತೆ, ನಾನು ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೋದು, ಆ ರೀತಿ ಅಲ್ಲ. ಈವನ್ ನಾಚಿಕೇತ ಅಗ್ನಿಯ ಯಾಗವನ್ನು ನಾನು ಮಾಡ್ತೀನಿ ಅಂತಂದಾಗ ಪೂರ್ವಭಾವಿಯಲ್ಲಿ ಒಬ್ಬ ಸಾಧಕ ಅನೇಕಗಳನ್ನು ಸಂಪಾದನೆ ಮಾಡಬೇಕಾಗುತ್ತೆ. ಹಿ ಹ್ಯಾಸ್ ಟು ಕ್ವಾಲಿಫೈಸ್ ಹಿಮ್ಸೆಲ್ಫ್. ಅನೇಕ ಅರ್ಹತೆಗಳನ್ನು ಗಳಿಸ್ಕೋಬೇಕಾಗುತ್ತೆ. ಅವೆಲ್ಲವುಗಳಲ್ಲಿ ಅತೀ ಮುಖ್ಯವಾಗಿ ಅವನು ಗಳಿಸ್ಕೋಬೇಕಾಗಿರುವಂತಹ ಅರ್ಹತೆ ಏನು ಅಂತಂದರೆ ಶರಣಾಗತಿ. ಸರೆಂಡರಿಂಗ್ ಅಟ್ ದಿ ಫೀಟ್ ಆಫ್ ದಿ ಲಾರ್ಡ್. ಯಾವ ರೀತಿಯ ಶರಣಾಗತಿ ಅಂತಂದರೆ, ಹೇ ಭಗವಂತ, ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ, ಈಗ ನನಗೆ ಸ್ವರ್ಗದ ಬಯಕೆ ಇದೆ, ನಾಚಿಕೇತ ಅಗ್ನಿಯನ್ನು ನಾನು ಮಾಡ್ತೀನಿ, ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು, ನಾನು ಯೋಚನೆ ಮಾಡೋದಿಲ್ಲ. ದಟ್ ಈಸ್ ಶರಣಾಗತಿ. ಸೊ ಹಿ ಹ್ಯಾಸ್ ಗಟ್ ಕಂಪ್ಲೀಟ್ ಫೇತ್. ನಾನು ಶರಣಾಗಿ ನಿನ್ನಲ್ಲಿ ಬಂದಿದ್ದೀನಿ, ಟೇಕ್ ಮೀ ಟು ದಿ ಸ್ವರ್ಗ. ನಾನು ಶರಣಾಗಿದ್ದೀನಿ ಅಂತ ಹೇಳೋದು, ಮತ್ತೆ ಸ್ವರ್ಗವನ್ನು ಕೇಳೋದು, ಮತ್ತೆ ನಾನು ಶರಣಾಗಿದ್ದೀನಿ ಅಂತ ಹೇಳೋದು, ಅದು ಒಂದು ಸಲ ನಾನು ನಿನ್ನಲ್ಲಿ ಶರಣಾಗಿದ್ದೀನಿ ಅಂತಂದರೆ ಎರಡನೇ ಸಲ ನಾನು ಶರಣಾಗಿದ್ದೀನಿ ಅಂತ ಹೇಳೋದಕ್ಕೆ ಅಲ್ಲಿ ನಾನು ಅನ್ನೋಂಥ ಅದು ಇರಬಾರ್ದು, ಇರೋದಿಲ್ಲ ಅವನಿಗೆ. ಅದರಿಂದ ಒಂದು ಸಲ ಅವನು ಫೈನಲ್ ಆಗಿ ಹಿ ವಿಲ್ ಸಬ್ಮಿಟ್. ಐ ಆಮ್ ಸರೆಂಡರಿಂಗ್ ಎಟ್ ದಿ ಫೀಟ್ ಆಫ್ ದಿ ಲಾರ್ಡ್. ನಾನು ಅನ್ನೋದಿಲ್ಲ, ಅವನು ಒಪ್ಪಿಸ್ಬಿಟ್ಟಿದ್ದಾನೆ ಭಗವಂತನಿಗೆ. ಸೊ ಅವನು ಮತ್ತೆ ಮತ್ತೆ ನಾನು ಶರಣಾಗಿದ್ದೀನಿ. ನಾವು ದಿನ ಬೆಳಗ್ಗೆ ಕೇಳ್ಕೊತೀವಿ, ಭಗವಂತ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ. ನಾವು ಡೈಲಿ ಕೇಳ್ಕೊತೀವಿ. ದಟ್ ಮೀನ್ಸ್ ಕೇಳ್ಕೋಬೇಕಾದ್ರೆ ನಮ್ಮನ್ನು ನಾವು ಅರ್ಪಿಸ್ತೀವಿ. ಈ ಕಡೆ ತಿರ್ಕೊಂಡಾಗ ನಾನು ಅನ್ನುವಂಥದ್ದನ್ನು ಎತ್ಕೊಂಡ್ಬಂದ್ಬಿಡ್ತೀವಿ. ಅವನು ಕೊಡೋದಿಲ್ಲ. ನಾವು ಆ್ಯಕ್ಚುಲಾಗಿ ಶರಣಾಗತಿ ಅಂತಂದರೆ ನನ್ನನ್ನು ನಾನು ಕೊಟ್ಕೊಂಡ್ಬಿಡ್ಬೇಕು. ಬಟ್ ನಾವು ಆ ರೀತಿ ಮಾಡ್ತಾ ಇಲ್ಲ. ಪ್ರತಿನಿತ್ಯ ನಾವು ಕೂಡ ಪೂಜೆ ಮಾಡ್ತೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ, ನಿನ್ನಲ್ಲಿ ನಾನು ಶರಣಾಗಿದ್ದೀನಿ ಅಂತ ಹೇಳ್ತೀವಿ. ನಮಸ್ಕಾರವನ್ನು ಮಾಡಿ ನಾವು ಹೇಳ್ಬೇಕಾದ್ರೆ ಆ ನಾನು ನನ್ನ ತನವನ್ನು ಎತ್ಕೊಂಡು ನಾನು ವಾಪಸ್ ಬಂದ್ಬಿಟ್ಟಿರ್ತೀನಿ. ಅದರಿಂದನೇ ನಾನು ಮತ್ತೆ ಎರಡನೇ ದಿವಸನೂ ನಾನು ಮತ್ತೆ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ ಅಂತ ನಾನು ಕೇಳ್ಕೊಳ್ಳೋವಂಥದ್ದು. ಯಾಕೆಂದರೆ ನನ್ನಲ್ಲಿ ಆ ಭಾವ ಇದೆ ಇನ್ನುವೇ. ಸೊ ಅದರಿಂದ ಇಲ್ಲಿ ಪ್ರಾರಂಭದ ಹಂತದ ಸಾಧಕ ಅಂತ ಹೇಳಿದ್ರು ಕೂಡ ಅವನು ನಾಚಿಕೇತ ಅಗ್ನಿಯನ್ನು ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಬಹಳ ಮುಖ್ಯವಾಗಿ ಅವನು ಸಂಪಾದನೆ ಮಾಡಬೇಕಾಗಿರುವಂತಹದ್ದು ದಿಸ್ ಶರಣಾಗತಿ, ದಿ ಹೈಯೆಸ್ಟ್ ಕ್ವಾಲಿಫಿಕೇಶನ್, ಸೋ ದಟ್ ಹಿ ಕ್ಯಾನ್ ಗೆಟ್ ದಿ ಸ್ವರ್ಗ. ಅಂತಂದ್ರೆ ಆಸೆಯನ್ನು ಇಟ್ಕೊಂಡಿರ್ತಾನೆ. ದಟ್ ಇಸ್ ಸ್ಟೋರ್ಡ್ ಇನ್ ದಿ ಚಿತ್ತ. ದಟ್ ವಾಸನೆ ವಿಲ್ ಬಿ ದೇರ್. ಅಂಡ್ ಶರಣಾಗತಿ ಈಸ್ ಎಕ್ಸ್ಪ್ರೆಸಿಂಗ್ ಫಾರ್ ದಿ ಡಿಸೈರ್ ಆಫ್ ದಿ ಸ್ವರ್ಗ. ಸಂಪೂರ್ಣ ಶರಣಾಗತಿ ಆಗಿಲ್ಲ. ಅದಕ್ಕೆ ಕೇಳೋದೇ ಇಲ್ಲ. ಅದಕ್ಕೆ ಇಲ್ಲಿ ವೇದಾಂತ ಕೂಡ ಅದಕ್ಕೆ ಏನು ಹೇಳುತ್ತೆ ಅಂತಂದ್ರೆ, ದೇರ್ ಆರ್ 2 types ಆಫ್ ಸಾಧಕಾಸ್. ಎಲ್ಲರೂ ಹೇಳ್ತಾರೆ ನಾನು ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ 2 ರೀತಿಯ ಜನಗಳನ್ನು ಗುರುತಿಸಿದೆ ವೇದಾಂತ. ಒಂದು ಪ್ರಾರಂಭದ ಹಂತದ ಸಾಧಕ, ಎರಡನೇದು ಅಡ್ವಾನ್ಸ್ಡ್ ಸಾಧಕ. ಸೊ ಪ್ರಾರಂಭದ ಹಂತದ ಸಾಧಕನಿಗೆ ಲೌಕಿಕದಲ್ಲಿ ಅನೇಕ ಅನುಭವಗಳಾಗಬೇಕು. ಏನೋ ಕೆಲವೊಂದು ಫಿಯರ್, ಸಾವಿನ ಭಯ ಅಥವಾ ಇತ್ಯಾದಿಗಳನ್ನು ಅವನು ದಾಟಬೇಕಲ್ಲ, ಶೋಕಸಾಗರವನ್ನು ದಾಟಬೇಕು. ಸೊ ಹಾಗಾಗಿ ನಾಚಿಕೇತ ಅಗ್ನಿ. ಆಚಾರ್ಯ ಶಂಕರರು ಅದೇ ಹೇಳಿದ್ದಾರೆ, ದುಃಖ ಸಂತರಣ ಅರ್ಥಂ ಅಂತಲೇ ಅವರು ಹೇಳಿದ್ದಾರೆ. ಸೊ ಅದರಿಂದ ಇಟ್ ಈಸ್ ದೇರ್, ಅವನಲ್ಲಿ ಆ ಭಾವ ಇರುತ್ತೆ. ಸೊ ಅದರಿಂದ ಅವನು ಹೋಗಿ ಅಲ್ಲಿ ವಾಪಸ್ ಬಂದಮೇಲೆ ಅವನು ಹಿ ಬಿಕಮ್ಸ್ ಕ್ವಾಲಿಫೈಡ್ ಫಾರ್ ದಿ ಅಡ್ವಾನ್ಸ್ಡ್. ಅಲ್ಲ, ನಾಚಿಕೇತ ಇಲ್ಲಿ ಒಂದು ದೃಷ್ಟಾಂತ ನಮಗೆ ಕಲಿಸ್ತಾ ಇರುವಂತಹ ಟೀಚರ್. ಅವನು ಈಸ್ ನಾಟ್ ಓನ್ಲಿ ಸ್ಟೂಡೆಂಟ್,
ಈಸ್ ಆಲ್ಸೋ ಎ ಟೀಚರ್. ನಾಚಿಕೇತ ಶರಣಾಗಿದ್ದಾನೆ. ನಾಚಿಕೇತ ಸ್ವರ್ಗಕ್ಕೆ ಹೋಗೋದಕ್ಕೆ ಅವನು ಇದನ್ನು ವಿದ್ಯೆಯನ್ನು ಕೇಳಲಿಲ್ಲ. ನಾಚಿಕೇತ ಏನು ಮಾಡ್ತಾನೆ, ಲೋಕದಲ್ಲಿ ಬೇರೆಯವರೆಲ್ಲ ಇದ್ದಾರೆ. ತಂದೆಗೆ ಸೊ especially. ಇನ್ಫ್ಯಾಕ್ಟ್ ಅವ್ರ ತಂದೆ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಬಯಕೆ ಇಟ್ಕೊಂಡಿರೋದು. ಸೊ ಎಲ್ಲರ ಪರವಾಗಿ ಅವನು ಈ ವಿದ್ಯೆಯನ್ನು ಕೇಳಿರುವಂತಹದ್ದು. ನನಗೆ ಬೇಕು ಅಂತ ಅವನು ಕೇಳಿಲ್ಲ. ಮೂರನೇ ವರ ಕೇಳ್ತಾನೆ. ಹಾಂ, ಮೂರನೇ ವರದಲ್ಲಿ ಅವನೇನಂತಂದ್ರೆ ನನಗೆ ಆತ್ಮಜ್ಞಾನ, ಅದು ಬಿಟ್ಟು ನನಗೆ ಇನ್ನೇನು ಬೇಡ ಅಂತ ಹೇಳ್ತಾನೆ. ಸೊ ಇಲ್ಲಿವರೆಗೆ ಅವನು ಮೊದಲನೇ ವರದಲ್ಲೂ ಕೂಡ ತಂದೆಯ ಪರವಾಗಿ ಕೇಳ್ಕೊತಾನೆ, ನಾನು ಮತ್ತೆ ಹಿಂತಿರುಗಿ ಭೂಲೋಕಕ್ಕೆ ನಾನು ಇಲ್ಲಿಂದ ಹೋದಾಗ ನನ್ನನ್ನು ಗುರುತಿಸ್ಬೇಕು ನಮ್ಮ ತಂದೆ. ಯಾಕೆ ಅಂತಂದರೆ ನಾನು ಯಮಲೋಕಕ್ಕೆ ಹೋಗಿದ್ದೀನಿ, ನಾನು ಮತ್ತೆ ಬಂದಿದ್ದೀನಿ ಅಂತಂದರೆ ಎಲ್ಲಿ ನನ್ನನ್ನು ನೋಡಿ ಹೆದರ್ಕೋತಾನೆ. ಯಾಕೆಂದರೆ ಮರಣ ಹೊಂದಿದ ವ್ಯಕ್ತಿ ಮತ್ತೆ ಬಂದಿದ್ದಾನೆ ಅಂತಂದರೆ ನಮ್ಮ ತಂದೆ ಹೆದರ್ಕೊಂಡ್ಬಿಡ್ತಾನೆ, ಅವನಿಗೆ ಹೆದರಿಕೆ ಆಗಬಾರ್ದು. ಅಂತಹ ವರವನ್ನು ಕೇಳ್ತಾನೆ ಮೊದಲನೇದು. ಎರಡನೇ ವರದಲ್ಲಿ ಕೂಡ ಬೇರೆಯವರ ಪರವಾಗಿ ಅವನು ಹಾಗೆ ಕಾಡಿಗೆ ಹೋಗೋದು, ತಂದೆ ಸುಮ್ಮನೆ ತಂದೆ ಪಟ್ಟಾಣಿ ಇಷ್ಟ ಕಟ್ಟಲ್ಲ ಅಂತ ಅದನ್ನೇ ಧ್ರುವಂದು ಹೇಳ್ತಾ ಇದ್ದಾರೆ ಅವರು. ಅದು ಧ್ರುವ, ನಚಿಕೇತ. ಇದು ನಚಿಕೇತ. ಓಕೆ. ಸೊ ಇಲ್ಲಿ ಫಾರ್ ಅಡ್ವಾನ್ಸ್ ಸಾಧಕ ಇಟ್ ಈಸ್ ಅಕ್ಷರ ಬ್ರಹ್ಮ. ಸೊ ಬ್ರಹ್ಮಜ್ಞಾನ ಈಸ್ ಫಾರ್ ದಿ ಅಡ್ವಾನ್ಸ್ ಸಾಧಕ. ಸೊ ಶರಣಾಗತಿ ಈಸ್ ದಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಫಾರ್ ದಿ ನಾಚಿಕೇತಾಗ್ನಿ. ಸೊ ನಮ್ಮಲ್ಲಿರುವಂತಹ ಆಸೆಯ ಬಯಕೆಗಳನ್ನು ಪಡೆಯೋದಕ್ಕಾಗಿ ನಾವು ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಅಂಡ್ ಬಿಕಾಸ್ ವಿತ್ ಶ್ರದ್ಧಾ ವಿ ಡೂ ದಿ ನಾಚಿಕೇತ ವಿದ್ಯೆ, ಅಂಡ್ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಲಾರ್ಡ್ ಸ್ವರ್ಗ ಈಸ್ obtained. ಸೊ ಬಿಕಾಸ್ ನಮಗೆ ಸ್ವರ್ಗ ಸಿಕ್ಕ ಕಾರಣದಿಂದ ಇಲ್ಲಿ ಆಚಾರ್ಯರು ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ವಿ ಬಿಕಮ್ ಫ್ರೀ ಫ್ರಮ್ ಅವರ್ ಸಾರೋಸ್. ಯಾವ ಒಂದು ಸಂಸಾರದ ದುಃಖ ನನಗೆ ಬೇಡ ಅಂತ ಹೇಳಿ ನಾನು ಸ್ವರ್ಗದ ಬಯಕೆಯನ್ನು ಹೊಂದುತ್ತೀನಿ ಮತ್ತು ನಾಚಿಕೇತ ವಿದ್ಯೆಯ ಮೂಲಕ ಸ್ವರ್ಗವನ್ನು ಹೋಗಿ ಸೇರ್ತೀನಿ. ಆಗ ಶೋಕ ಸಾಗರವನ್ನು ದಾಟಿದ ಹಾಗೆ ಆಯಿತು. ವಿ ಬಿಕಮ್ ಫ್ರೀ ಫ್ರಮ್ ಅವರ್ ಸಾರೋಸ್. ಈಗ ನಮ್ಮಲ್ಲಿ ಯಾವುದೇ ರೀತಿಯ ದುಃಖಗಳಿಲ್ಲ, ನೋವಿಲ್ಲ, ಸಂಕಟ ಇಲ್ಲ. ಸೊ ಈ ರೀತಿಯಲ್ಲಿ ದಿಸ್ ನಾಚಿಕೇತ ವಿದ್ಯಾ ಅನ್ನುವಂತಹದ್ದು ಇಟ್ ಆಕ್ಟ್ಸ್ ಆಸ್ ಎ ಬ್ರಿಡ್ಜ್ ಟು ಕ್ರಾಸ್ ಓವರ್ ದಿ ಶೋಕ ಸಾಗರ. ಸೊ ಒಂದು ಸಾಗರವನ್ನು ದಾಟಬೇಕು ಅಂತಂದರೆ ಹೇಗೆ ಒಂದು ಸೇತುವೆ ಈಸ್ ರಿಕ್ವೈರ್ಡ್. ಯಾಕೆಂದರೆ ಸಾಗರ ದಾಟೋದು ಅಷ್ಟು ಈಸಿ ಅಲ್ಲ. ಬಿಗಿನಿಂಗಲ್ಲೇ ಅಷ್ಟು ದೊಡ್ಡ ದೊಡ್ಡ ಅಲೆಗಳ ಹೊಡೆತ ಇರುತ್ತೆ. ಅಲೆಗಳ ಹೊಡೆತಕ್ಕೆ ನಾವು ಸಿಕ್ಕಾಕೊಂಡ್ರೆ ಹೇಗೆ ನಾವು ಅಲೆಗಳನ್ನು ದಾಟಿ ಸಾಗರದ ಮಧ್ಯಕ್ಕೆ ಹೋಗುವಂತಹದ್ದು, ಆ ನಂತರದಲ್ಲಿ ಮತ್ತೊಂದು ತೀರವನ್ನು ಹೋಗಿ ತಲುಪುವಂಥದ್ದು. ಸೊ ಒಂದು ಸಾಗರವನ್ನು ದಾಟಬೇಕು ಅಂತಂದರೆ ಬ್ರಿಡ್ಜ್ ಇಸ್ ರಿಕ್ವೈರ್ಡ್. ಸೊ ದಟ್ ಬ್ರಿಡ್ಜ್ ಇಸ್ ನಥಿಂಗ್ ಬಟ್ ದಿಸ್ ನಾಚಿಕೇತ ಅಗ್ನಿ. ಸೊ ನಾಚಿಕೇತ ವಿದ್ಯಾ ಅನ್ನುವಂಥದ್ದು ಇಟ್ ಆಕ್ಟ್ಸ್ ಆಸ್ ದ ಬ್ರಿಡ್ಜ್ ಟು ಕ್ರಾಸ್ ದಿ ಓಷನ್, ಸಾರೋ ಓಷನ್. ಸೊ ನೋವು ದುಃಖಗಳು ಇಲ್ಲ ಅಂತಂದರೆ, ನನಗೆ ನೋವಿಲ್ಲ, ದುಃಖ ಇಲ್ಲ, ಸಂಕಟ ಇಲ್ಲ ಅಂತಂದರೆ ದಟ್ ಅವಸ್ಥೆ ಇಸ್ ಕಾಲ್ಡ್ ದಿ ಭಯವಿಲ್ಲದ ಆಶ್ರಯ. ಸೊ ಇಟ್ ಈಸ್ ಕಾಲ್ಡ್ ಅಭಯಂ. ಅಭಯಂ ತಿತೀರ್ಷಂ ತಾಂ ಪಾರಂ ನಾಚಿಕೇತಂ ಶಕೇಮಹಿ. ಸೊ ಇಲ್ಲಿ ದ ಗ್ರೇಟ್ನೆಸ್ ಆಫ್ ನಾಚಿಕೇತ ವಿದ್ಯಾ ಅಂತಂದ್ರೆ, ನೀವು ಕೇಳಿದ್ರಲ್ಲ ಈಗ, ಅದೇ ಇಲ್ಲಿ ದ ಗ್ರೇಟ್ನೆಸ್ ಆಫ್ ನಾಚಿಕೇತ ವಿದ್ಯಾ ಅಂತಂದ್ರೆ ರಿಮೈನಿಂಗ್ ಇನ್ ದಿ ಜೀವಭಾವ, ರಿಮೈನಿಂಗ್ ಆಸ್ ಜೀವಾತ್ಮ. ದಿಸ್ ಸಾಧಕ he crosses over the ಶೋಕ ಸಾಗರ. ಸೊ ಇಲ್ಲಿ ನಾವುಗಳಿರಬಹುದು, ಒಬ್ಬ ಸಾಧಕ ಇರಬಹುದು, ಯಾವ ಮೂಲಕ ತನ್ನ ದುಃಖವನ್ನು ಅಥವಾ ದುಃಖ ಸಾಗರವನ್ನು ದಾಟಿ ಭಯವಿಲ್ಲದೆ ಇರುವಂತಹ ಭಗವಂತನ ಆಶ್ರಯ, ಅಭಯ ಆ ಜಾಗಕ್ಕೆ ಹೋದ ಅಂತಂದರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಜ್ಞಾನ, ಇಟ್ ಈಸ್ ಬಿಕಾಸ್ ಆಫ್ ದಿ ನಾಚಿಕೇತ ವಿದ್ಯಾ ಅಂಡ್ ದಿ ಗ್ರೇಸ್ ಆಫ್ ದಿ ಗಾಡ್. ಅದಕ್ಕೆ ಅಡ್ವಾನ್ಸ್ ಸಾಧಕರಿಗೆ ಮಾತ್ರ ಅಕ್ಷರ ಬ್ರಹ್ಮಜ್ಞಾನ ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ಒಬ್ಬ ಸಾಧಕ ಹೌ ಹಿ ಈಸ್ ಏಬಲ್ ಟು ಗೆಟ್ ದಿಸ್ ಸ್ವರ್ಗ, ಇಟ್ ಈಸ್ ಬಿಕಾಸ್ ಆಫ್ ದಿ ನಾಚಿಕೇತ ವಿದ್ಯೆ ಅಂಡ್ ದಿ ಗ್ರೇಸ್ ಆಫ್ ದಿ ಗಾಡ್, ನಾಟ್ ಥ್ರೂ ದಿ ಜ್ಞಾನ. ಅವನಿನ್ನೂ ಜ್ಞಾನವನ್ನು ಸಂಪಾದನೆ ಮಾಡಿಲ್ಲ.
ಸೊ ಇಟ್ ಈಸ್ ಓನ್ಲಿ ಬೈ ವರ್ಷಿಪಿಂಗ್ ದಿ ಲಾರ್ಡ್ ಆ್ಯಂಡ್ ಫುಲ್ಫಿಲಿಂಗ್ ದಿ ಡಿಸೈರ್ಸ್, ತನ್ನ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳುವ ಮೂಲಕ ಮತ್ತು ಭಗವಂತನ ಮೇಲಿಟ್ಟಿದ್ದಂತಹ ಆ ಶ್ರದ್ಧೆ ಹಾಗೂ ತಾನು ನಂಬಿದಂತಹ ಆ ಶರಣಾಗತಿ, ಇದೆಲ್ಲದರ ಜೊತೆಗೆ ನಾಚಿಕೆತ ವಿದ್ಯೆ. ಸೊ ಹಿ ಗಾಟ್ ದಿ ಸ್ವರ್ಗ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಕ್ರಾಸ್ ಓವರ್ ದಿ ಶೋಕ ಸಾಗರ. ಸೊ ಇಂತಹ ಸ್ವರ್ಗದ ಬಯಕೆಗಳನ್ನು ಹೊಂದಿ ಅದಕ್ಕಾಗಿ ಮಾಡುವಂತಹ ಸಾಧಕನನ್ನ ಅಥವಾ ಭಕ್ತನನ್ನ ನಮ್ಮ ವೇದಾಂತ ಇಟ್ ಕಾಲ್ಸ್ ಹಿಮ್ ಆರ್ಥ ಭಕ್ತ ಆರ್ ಅರ್ಥಾರ್ಥ ಭಕ್ತ. ಯಾಕೆ ಅಂತಂದ್ರೆ ಇಲ್ಲಿ ಒಬ್ಬ ಸಾಧಕ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾನೆ, ಭಗವಂತನಲ್ಲಿ ಶರಣಾಗಿ ಅವನಲ್ಲಿ ಕೇಳ್ಕೊತಾನೆ, ನನಗೆ ಸ್ವರ್ಗ ಬೇಕು, ನಾಚಿಕೆತ ವಿದ್ಯೆಯನ್ನು ಮಾಡ್ತಾ ಇದ್ದೀನಿ, ನಾನು ಶೋಕ ಸಾಗರವನ್ನು ದಾಟಿ ನಾನು ಅಭಯ ಪ್ರದೇಶವನ್ನು ಹೋಗಿ ಸೇರಬೇಕು. ಸೊ ಇಲ್ಲಿ ಎಲ್ಲೂ ಕೂಡ ಅವನು ಭಗವಂತ ನನಗೆ ನೀನೇ ಬೇಕು ಅಂತ ಅವನೆಲ್ಲೂ ಕೂಡ ಇಲ್ಲಿ ಕೇಳ್ಕೊಂಡಿಲ್ಲ. ದಟ್ ವಿ ಹ್ಯಾವ್ ಟು ಅಬ್ಸರ್ವ್. ಸೊ ಹಿ ಈಸ್ ಆರ್ಥ ಭಕ್ತ. ಅಳ್ತಾ ಇದ್ದಾನೆ ಅವನು, ನನ್ನ ಕೈಯಲ್ಲಿ ದುಃಖ ನೋವು ಸಂಕಟ ತಡ್ಕೊಳಕ್ಕಾಗೋದಿಲ್ಲ, ನನಗೆ ಸಂಸಾರ ಬೇಡ. ಸೊ ಅವನು ಸಂಸಾರ ಬೇಡ ಅಂತ ಹೇಳ್ತಾ ಇದ್ದಾನೆ, ದುಃಖ ಬೇಡ ಅಂತ ಹೇಳ್ತಾ ಇದ್ದಾನೆ, ನೋವು ಬೇಡ ಅಂತ ಹೇಳ್ತಾ ಇದ್ದಾನೆ. ನೋವು ದುಃಖ ಸಂಕಟ ಇರುವಂತಹ ಈ ಭವಸಾಗರವನ್ನು ನಾನು ದಾಟಿ ಮುಂದಕ್ಕೆ ಹೋಗಬೇಕು. ಸೊ ಮುಂದಕ್ಕೆ ಹೋದಾಗ ಅಲ್ಲಿ ಅಭಯ ಇಸ್ ದೇರ್, ಅಲ್ಲಿ ಭಗವಂತನ ಆಶ್ರಯ ಇದೆ, ನಾನು ಭಗವಂತನ ಆಶ್ರಯಕ್ಕೆ ಹೋಗಬೇಕು. ಸಿ ಇಲ್ಲಿ ಕೇಳ್ಕೊತಾ ಇರೋದ್ರಲ್ಲಿ ನಾನು ಇರಬೇಕು ಅನ್ನುವಂಥದ್ದು ಇನ್ನೂ ಕೂಡ ಅವನಲ್ಲಿ ಇದೆ. ನಾನು ಭಗವಂತನ ಆಶ್ರಯಕ್ಕೆ ಬರ್ತಾ ಇದ್ದೀನಿ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು ಅಂತ ಕೇಳಿದ್ರು ಕೂಡ ಅವನಲ್ಲಿ ಇನ್ನೂ ಕೂಡ ಆ ನಾನು ಅನ್ನುವಂತಹದ್ದು ಅವನಲ್ಲಿ ಉಳ್ಕೊಂಡಿದೆ. ಎಸ್. ಸೊ ಹೀ ಇಸ್ ಕಾಲ್ಡ್ ದಿ ಆರ್ಟ್. ಅದಕ್ಕೆ ಗೀತೆನಲ್ಲಿ ಭಗವಂತ ಹೇಳ್ತಾನೆ, ಡಿವೋಟೀಸ್ ಅಂತಂದಾಗ 4 ರೀತಿಯ ಭಕ್ತರುಗಳ ಮೇಲೂ ನನಗೆ ಪ್ರೀತಿ ಇದೆ, ಅನುಕಂಪ ಇದೆ. 4 ಜನ ಭಕ್ತರುಗಳನ್ನ ಕೂಡ ನಾನು ಭಕ್ತರು ಅಂತಾನೆ ಹೇಳ್ತೀನಿ, ಈಸ್ ಮೈ ಡಿವೋಟಿ ಅಂತಾನೆ ಹೇಳ್ತೀನಿ. ಆದರೆ ಆರ್ಥ ಭಕ್ತ ಅರ್ಥಾರ್ಥ ಭಕ್ತ ಅವರಿಬ್ಬರಿಗೂ ಕೂಡ ನಾನು ಬೇಡ. ಬಟ್ ನನ್ನನ್ನು ಅವರು ಉಪಯೋಗಿಸ್ಕೋತಾರೆ, ನನ್ನನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಏನು ಬೇಕಾಗಿದೆ ಅಂತಹದ್ದನ್ನು ಪಡ್ಕೋತಾರೆ. ಇನ್ನು ಜಿಜ್ಞಾಸು ಭಕ್ತ ಅಂತ ಇದ್ದಾನೆ, ಅವನಿಗೆ ಇದು ಯಾವುದು ಬೇಡ. ವಾಟ್ ಈಸ್ ಭಗವಂತ, ಹೂ ಈಸ್ ಭಗವಂತ, ವಾಟ್ ಈಸ್ ಆತ್ಮ, ವಾಟ್ ಈಸ್ ಟ್ರೂತ್, ಅದನ್ನು ತಿಳ್ಕೋಬೇಕು ಅಂತ ಹೇಳಿ ಇಡೀ ಜೀವಮಾನ ಅವನು ಸಾಧನೆಯನ್ನು ಮಾಡ್ತಾನೆ. ಅಂತಹ ಜಿಜ್ಞಾಸು ಭಕ್ತ ಒಂದು ಟೈಮಲ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ಜ್ಞಾನ ಎಂಟರ್ಸ್ ಅಂಡ್ ಹಿ ಬಿಕಮ್ಸ್ ದಿ ಜ್ಞಾನಿ ಭಕ್ತ. ಅಂಡ್ ಐ ಲವ್ ದಟ್ ಜ್ಞಾನಿ ಭಕ್ತ ಅಂತ ಪರಮಾತ್ಮ. ಸೊ ಆಲ್ ದಿ 4 ಆರ್ ಮೈ ಭಕ್ತಾಸ್, ಆಲ್ ದಿ 4 ಆರ್ ಮೈ ಡಿವೋಟೀಸ್. ಬಟ್ ಅಮಾಂಗ್ ಅವರುಗಳಲ್ಲಿ ಏನು ಮಾಡೋಕ್ಕಾಗಲ್ಲ. ಆರ್ಥ ಭಕ್ತ ಅವನಿಗೆ ಶೋಕ ಸಾಗರವನ್ನು ದಾಟಿ ನಾನು ಅಭಯಕ್ಕೆ ಬರಬೇಕು, ಅವನು ಆಸೆ ಪಡ್ತಾ ಇದ್ದಾನಲ್ಲ, ನಾನು ಇರಬೇಕು ಅಂತ ಅವನಿಗೆ ಅಷ್ಟು ಆಸೆ ಇದೆ. ನಾ ಹೇಗೆ ಅವನಿಗೆ ಹೇಳಲಿ ಬೇಡ ಬೇಡ ಅಂತ? ಅವನು ಪಳಗಬೇಕು, ಮಾಗಬೇಕು, ಅವನು ಮತ್ತೆ ಅವನು ಹಿಂತಿರುಗಿ ಬರಬೇಕು. ಸ್ವರ್ಗವನ್ನೇ ಬಂದು ಸೇರಿದ್ರು ಕೂಡ ಸಂಪಾದನೆ ಮಾಡಿದ ಪುಣ್ಯ ಮುಗಿದು ಹೋದಾಗ ಅವನು ಮತ್ತೆ ಇಲ್ಲಿಗೆ ಬರ್ತಾನೆ. ಆಗ ಹಿ ವಿಲ್ ಎಕ್ಸ್ಪೀರಿಯನ್ಸ್, ಓ ಸ್ವರ್ಗ ಕೂಡ ಶಾಶ್ವತ ಅಲ್ಲ, ಸ್ವರ್ಗ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ಕೆಲವರಿಗೆ ಬಿಕಾಸ್ ಆಫ್ ದಿ ಅನುಭವ, ಬೇರೆಯವರು ಹೇಳಿರ್ತಾರೆ, ಎಲ್ಲೋ ಒಂದು ಕಡೆ ಒಂದು ರಿಯಲೈಸ್ ಆಗಿರುತ್ತೆ. ಇವನ್ ಭಾಗವತದಲ್ಲಿ 11ನೇ ಅಧ್ಯಾಯದಲ್ಲಿ ಭಿಕ್ಷು ಗೀತೆ, ಬ್ರಾಹ್ಮಣ ಗೀತೆ ಅಂತ ಒಂದು ಬರುತ್ತೆ. ಅಲ್ಲಿ ಭಗವಂತ ಹೇಳ್ತಾನೆ, ಮನುಷ್ಯ ಜನ್ಮ ಈಸ್ ವೆರಿ ಶ್ರೇಷ್ಠ. ಮನುಷ್ಯನಾಗಿ ಹುಟ್ಟುವಂತಹದ್ದು ಬಹಳ ರೇರ್ ಅಂಡ್ ಮ್ಯಾಕ್ಸಿಮಮ್ ಪುಣ್ಯ ಮಾಡಿರಬೇಕು, ಅಂತಹವರಿಗೆ ಮಾತ್ರ ಮನುಷ್ಯ ಜನ್ಮ ಸಿಗುತ್ತೆ. ಅನೇಕರುಗಳು ಮನುಷ್ಯನಾಗಿ ಹುಟ್ಟಿದ ನಂತರದಲ್ಲಿ
ಆ ಮುಖ್ಯ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆ ಬೇರೆ ಏನೇನೋ ಕೇಳ್ಕೊಂಡ್ಬಿಡ್ತಾರೆ. ತಮಗೆ ಬೇಕಾಗಿರುವಂತಹ ಅನೇಕಗಳನ್ನು ಅವರು ಸಂಪಾದನೆ ಮಾಡ್ಕೋತಾರೆ. ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಕೆಲವರು ಸ್ವರ್ಗಲೋಕಕ್ಕೆ ಬರ್ತಾರೆ. ಸ್ವರ್ಗಲೋಕಕ್ಕಿಂತನೂ ಇನ್ನೂ ಹೆಚ್ಚು ಪುಣ್ಯ ಸಂಪಾದನೆ ಮಾಡ್ತಾರೆ. ಸ್ವರ್ಗಲೋಕ ಟ್ಯಾಲಿ ಆಗೋದಿಲ್ಲ ಅವ್ರ ಪುಣ್ಯಕ್ಕೆ, ಅದಕ್ಕಿಂತ ಹೈಯೆಸ್ಟ್ ಬೇಕು ಅವರಿಗೆ. ಅಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ ಅವರು ಆ ಮನುಷ್ಯ ಜನ್ಮದಲ್ಲಿ. ಆಗ ಅವರು ಭಗವಂತನಲ್ಲಿ ಕೇಳ್ಕೋತಾರೆ, ತಪಸ್ಸು ಮಾಡಿರ್ತಾರೆ, ಏನೇನೋ ರೀತಿಯ ಆಸೆ ಬಯಕೆಗಳನ್ನು ಹೊಂದಿರ್ತಾರೆ. ಆ್ಯಂಡ್ ದೇ ಆಲ್ ಬಿಕಮ್ ದೇವತಾಸ್. ಅಗ್ನಿದೇವ, ಸೂರ್ಯದೇವ, ವರುಣದೇವ, ಇಂದ್ರದೇವ, ಹೀಗೆ ಅವರು ದೇವತಾ ಪಟ್ಟೆಗಳನ್ನು ಅಪೇಕ್ಷೆ ಪಟ್ಬಿಡ್ತಾರೆ. ಮೇಲ್ಗಡೆಯಿಂದ ಮನುಷ್ಯರನ್ನ ನೋಡ್ತಾರೆ. ಅನೇಕ ಜನಗಳು ಇಲ್ಲಿ ಹುಟ್ಟುತ್ತಾ ಇದ್ದಾರೆ, ಇಲ್ಲಿ ಹುಟ್ಟಿ ಬಂದು ಸಾಧನೆಯನ್ನು ಮಾಡಿ ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ದೇವತೆಗಳು ಅವ್ರನ್ನ ನೋಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ದೇವತಾಸ್ ಟು ಗೆಟ್ ಲಿಬರೇಟೆಡ್. ಆ ದೇವತೆಗಳು ಅಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದ್ರು ಕೂಡ ಇಟ್ ಈಸ್ ಅಜ್ಞಾನ. ದಟ್ ಈಸ್ ವಾಟ್ ಈಸ್ ಕೃಷ್ಣ ಈಸ್ ಮೆನ್ಷನಿಂಗ್ ಟು ಉದ್ಧವ. ಉದ್ಧವನಿಗೆ ಹೇಳ್ತಾ ಇದ್ದಾನೆ, ನೋಡು, ಬಹಳ ಪುಣ್ಯವನ್ನು ಸಂಪಾದನೆ ಮಾಡಿ ಅವನು ಸೂರ್ಯನಾದ, ಚಂದ್ರನಾದ, ಇಂದ್ರನಾದ, ವರುಣನಾದ. ಆದರೆ ಅವನು ಮೋಕ್ಷಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಅವನಿಗೆ ತಾನಿರುವಂತಹ ಪದವಿನಲ್ಲಿ ನಿತ್ಯ ನಿರಂತರವಾಗಿ ಅವನು ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾನೆ ಇರಬೇಕು. ವಾಯುದೇವ ಅಂತಂದಾಗ ಗಾಳಿಯನ್ನು ಕೊಡ್ತಾನೆ ಇರಬೇಕು. ಸೂರ್ಯದೇವ ಬೆಳಕನ್ನ, ಶಾಖವನ್ನು ಕೊಡ್ತಾನೆ ಇರಬೇಕು. ವರುಣ ಮಳೆಯನ್ನ, ನೀರನ್ನ ಕೊಡ್ತಾನೆ ಇರಬೇಕು. ಅಫ್ಕೋರ್ಸ್ ಅವರೆಲ್ಲ ದೇವತೆಗಳೇ. ಅವ್ರುಗಳೆಲ್ಲ ಎಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೆ ಅಂತಂದ್ರೆ ಈ ಕಲ್ಪ ಮುಗಿಯೋವರೆಗೆ ಅವರು ಅದೇ ದೇಹದಲ್ಲಿ ಆ ರೀತಿನಲ್ಲೇ ಇರಬೇಕು. ದೇ ಹ್ಯಾವ್ ಟು ಬಿ ಹಿ ಹ್ಯಾಸ್ ಟು ಬಿ ಇಂದ್ರ ಫಾರ್ ಎ ಲಾಂಗ್ ಟೈಮ್. ಅವನು ಸೂರ್ಯನಾಗೇ ಇರಬೇಕು ಈ ಕಲ್ಪ ಮುಗಿಯೋವರೆಗೆ. ಈ ಕಲ್ಪ ಮುಗಿಯುವಾಗ ಅವನು ಮತ್ತೆ ಮನುಷ್ಯನಾಗಿ ಹುಟ್ಟಿ, ಯಾಕೆಂತಂದ್ರೆ ಅಲ್ಲಿ ಬಹಳ ಕ್ಲಿಯರ್ ಆಗಿ ಏನು ಹೇಳ್ತಾನೆ ಪರಮಾತ್ಮ ಅಂತಂದ್ರೆ, ಇಟ್ ಈಸ್ ಓನ್ಲಿ ಥ್ರೂ ದಿ ಮನುಷ್ಯ ದೇಹ, ದಿಸ್ ಲಿಬರೇಷನ್ ಇಸ್ ಪಾಸಿಬಲ್. ಮೋಕ್ಷವನ್ನು ಹೊಂದಬೇಕು ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದಿ ಮಾನವ ದೇಹ. ಸೊ ಅದಕ್ಕೆ ಪರಮಾತ್ಮ ಏನು ಹೇಳ್ತಾನೆ ಅಂತಂದ್ರೆ, ನನಗೆ ಶರೀರಗಳಲ್ಲಿ ಮನುಷ್ಯ ಶರೀರ ತುಂಬಾ ನನಗೆ ಇಷ್ಟ ಅಂತ ಪರಮಾತ್ಮ ಹೇಳ್ತಾನೆ. ಸೊ ನಾವು ಭಗವಂತನನ್ನ ಹೃದಯ ನಿವಾಸಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನನ್ನ ಶರೀರದಲ್ಲಿ ಅವನಿದ್ದಾನೆ. ಸೊ ಭಗವಂತ ನನ್ನ ಶರೀರದಲ್ಲಿ ಬರ್ತಾನೆ, ನನ್ನ ದೇಹದಲ್ಲಿ ಅವನು ಇರ್ತಾನೆ ಅಂತಂದ್ರೆ ಐ ಹ್ಯಾವ್ ಟು ಮೇಕ್ ಮೈ ಬಾಡಿ, ನನ್ನ ದೇಹವನ್ನು ನಾನು ಒಂದು ಟೆಂಪಲ್ ಮಾಡ್ಕೋಬೇಕು. ಭಗವಂತ ಬರಬೇಕಲ್ವಾ ಈ ಟೆಂಪಲ್ಗೆ. ಭಗವಂತ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಿ ವಾಂಟ್ಸ್ ಎ ಟೆಂಪಲ್. ಲೆಟ್ ಮೀ ಬಿಲ್ಡ್ ಮೈ ದೇಹ ಆಸ್ ಎ ಟೆಂಪಲ್. ಸೊ ನನ್ನ ದೇಹವನ್ನು ನಾನು ಟೆಂಪಲ್ ಮಾಡ್ಕೋಬೇಕು ಅಂತಂದ್ರೆ ನನ್ನ ಮನಸ್ಸನ್ನು ನಾನು ಎಷ್ಟು ಪರಿಶುದ್ಧ ಮಾಡ್ಕೋಬೇಕಾದ್ರೆ. ಸೊ ಇನ್ಫ್ಯಾಕ್ಟ್ ಆಲ್ ಸಾಧನಾಸ್ ದೇ ಆರ್ ಫಾರ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್. ಬಟ್ ಇನ್ ಡಿಫರೆಂಟ್ ಆ್ಯಂಗಲ್ಸ್ ಅಲ್ಲಿ ನೋಡ್ತೀವಿ, ಬೇರೆ ಬೇರೆ ಹೆಸರುಗಳಲ್ಲಿ ಕರೀತೀವಿ. ಸೊ ನಾವೆಲ್ಲ ಏನು ಮಾಡ್ಕೋತೀವಿ ಅಂತಂದರೆ, ಅದೇ ಪರಿಶುದ್ಧವಾಗಿ ನಮ್ಮ ಮನಸ್ಸು ಹೃದಯವನ್ನು ಇಟ್ಕೊಂಡು ಭಗವಂತ ಇಲ್ಲಿ ಬಂದು ನೆಲೆಸ್ತಾನೆ. ಬಿಕಾಸ್ ದೇಹೋ ದೇವಾಲಯ ಪ್ರೋಕ್ತ. ಸೊ ನಮ್ಮ ದೇಹವನ್ನು ನಾವು ಟೆಂಪಲ್ ಮಾಡ್ಕೋಬೇಕು. ನಮ್ಮ ದೇಹವನ್ನು ನಾವು ಟೆಂಪಲ್ ಮಾಡ್ಕೋಬೇಕು ಅಂತಂದರೆ ಟು ದಟ್ ಎಕ್ಸ್ಟೆಂಟ್ ನಮ್ಮ ಮೈಂಡ್ ಪ್ಯೂರ್ ಆಗಿರಬೇಕು. ಮನಸ್ಸು ಹೃದಯ ಅನ್ನುವಂತಹದ್ದು ಅಷ್ಟು ಪ್ಯೂರ್ ಆಗಿರಬೇಕು. ಸೊ ಇಲ್ಲಿ ಸ್ವರ್ಗವನ್ನ ಬಯಸುವಂತಹದ್ದು, ಶೋಕ ಸಾಗರವನ್ನ ದಾಟುವಂತಹದ್ದು, ದೇ ಆರ್ ಕಾಲ್ಡ್ ದಿ ಆರ್ಥ ಭಕ್ತ ಆರ್ ಅರ್ಥಾರ್ಥ ಭಕ್ತ. ಇಲ್ಲಿ ಡಿವೋಟಿ ತನ್ನಲ್ಲಿ ಇನ್ನೂ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳುವಂತಹದನ್ನು ಉಳಿಸ್ಕೊಂಡಿರ್ತಾನೆ. ಸೊ ದಟ್ ಈಸ್ ಪಾಸಿಬಲ್ ಥ್ರೂ ದಿಸ್ ನಾಚಿಕೇತ ವಿದ್ಯಾ. ಸೊ ಥ್ರೂ ನಾಚಿಕೇತ ವಿದ್ಯಾ ಹಿ ಕ್ರಾಸ್ ಓವರ್ ಆಲ್ ಟೈಪ್ಸ್ ಆಫ್ ಸಫರಿಂಗ್ಸ್. ಎಲ್ಲ ರೀತಿಯ ದುಃಖಗಳನ್ನು ಅವನು ದಾಟ್ತಾನೆ. ಅವನಿಗೆ ಬೇಕಾಗಿರುವಂತಹದ್ದನ್ನು ಗಳಿಸ್ಕೋತಾನೆ, ಸ್ವರ್ಗವನ್ನು ಹೋಗಿ ಸೇರ್ತಾನೆ. ಬಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಬೆನಿಫಿಟ್ಸ್ ಇನ್ ನಾಚಿಕೇತ ವಿದ್ಯಾ ಅಗೇನ್. ಸೊ ಈ ಕಾರಣದಿಂದ ಏನಾಗುತ್ತೆ, ಪ್ರಾರಂಭದ ಹಂತದ ಸಾಧಕ ಏನು ಮಾಡ್ತಾನೆ, ನಾಚಿಕೆ ವಿದ್ಯೆಯನ್ನ
ಅವನು ಮಾಡಬೇಕು ಅಂತ ಇಲ್ಲಿ ವೇದಾಂತ ಹೇಳುತ್ತೆ. ಆ್ಯಂಡ್ ಹಿ ಶುಡ್ ಫಾಲೋ ದಿಸ್ ನಾಚಿಕೇತ ವಿದ್ಯಾ. ಅದರಿಂದ ಇಲ್ಲಿ ಯಮಧರ್ಮರಾಜ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಶ್ಲೋಕದ ಮೂಲಕ, ಈ ಮಂತ್ರದ ಮೂಲಕ ನಾಚಿಕೇತಂ ಶಕೇಮಹಿ. ಸೊ ನಾವು ನಾಚಿಕೇತ ವಿದ್ಯೆಗೆ ಶಕ್ಯರಾಗೋಣ. ಲೆಟ್ ಅಸ್ ಬಿಕಮ್ ಕ್ವಾಲಿಫೈ ಅವರ್ ಸೆಲ್ಫ್ ಟು ಲರ್ನ್ ದಿಸ್ ನಾಚಿಕೇತ ವಿದ್ಯೆ. ಸೊ ಉಪನಿಷತ್ನ ಈ ಮಂತ್ರದ ಭಾಗ ಇಟ್ ಈಸ್ ಲೈಕ್ ಎ ಉಪಾಸನೆ. ಯಾಕೆಂತಂದ್ರೆ ಇಲ್ಲಿ ಈ ಮಂತ್ರದಲ್ಲಿ ವಿ ಆರ್ ಏಬಲ್ ಟು ಫಿಗರ್ ಔಟ್ ಬೋತ್ ಯಮಧರ್ಮರಾಜ ಮತ್ತು ನಚಿಕೇತ ಅವರಿಬ್ಬರೂ ಕೂಡ ಇಲ್ಲಿ ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಚಿಕೇತ ಈಸ್ ಎ ಶಿಷ್ಯ, ಯಮಧರ್ಮರಾಜ ಈಸ್ ಎ ಗುರು. ಸೊ ಗುರು ಮತ್ತು ಶಿಷ್ಯ ಒಟ್ಟಿಗೆ ಸೇರಿ ಜ್ಞಾನಯೋಗಕ್ಕಾಗಿ ಅವರಿಬ್ಬರು ಒಟ್ಟಿಗೆ ಸೇರಿ ಪ್ರಾರಂಭಕ್ಕೆ ಮುಂಚೆ ಅನುಗ್ರಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಚಿಕೇತ ಹಿ ಈಸ್ ಯೋಗ್ಯ ಟು ಲರ್ನ್ ದಿಸ್ ನಚಿಕೇತ ವಿದ್ಯೆ. ಥ್ರೂ ನಚಿಕೇತ ವಿದ್ಯೆ ಹಿ ಕ್ವಾಲಿಫೈಸ್ ಫಾರ್ ದಿ ಅಕ್ಷರ ಜ್ಞಾನ. ಅಂಡ್ ನಚಿಕೇತ ಹೇಗೆ ಹಿ ಈಸ್ ಕ್ವಾಲಿಫೈಡ್ ಫಾರ್ ದಿಸ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ದಾನೋ, ಅದೇ ರೀತಿಯಲ್ಲಿ ಈ ವಿದ್ಯೆಯನ್ನು ಕಲಿಸೋದಕ್ಕೆ ನಾನು ಕೂಡ ಶಕ್ತನಾಗಿದ್ದೀನಿ ಅಂತ ಇಲ್ಲಿ ಯಮಧರ್ಮರಾಜ ಹೇಳ್ತಾರೆ. ಸೊ ನಾವಿಬ್ಬರೂ ಕೂಡ ಶಕ್ತರಾಗಿದ್ದೀವಿ. ವಿ ಬೋತ್, ನಾವಿಬ್ಬರೂ ಕೂಡ ಶಕೇಮಹಿ, ನಾವಿಬ್ಬರೂ ಕೂಡ ವಿ ಬೋತ್ ಆರ್ ಕ್ವಾಲಿಫೈಡ್ ಇನ್ ಅವರ್ ರೆಸ್ಪೆಕ್ಟಿವ್ ಫೀಲ್ಡ್ಸ್. ಸೊ ನಾಚಿಕೇತ ಒಬ್ಬ ಶಿಷ್ಯ, ನಾನು ಒಬ್ಬ ಗುರು. ಕಲಿಯೋದಕ್ಕೆ ಅವನು ರೆಡಿ ಇದ್ದಾನೆ, ಕಲಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ವಿ ಬೋತ್ ಆರ್ ಕ್ವಾಲಿಫೈಡ್. ಅದರಿಂದ ಎರಡೂ ಗುರಿಗಳನ್ನು ಹೊಂದಲು ಪ್ರೇರೇಪಿಸುವಂತೆ ಅವರು ಈ ಮಂತ್ರದಲ್ಲಿ ಭಗವಂತನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲೇ ಇದ್ಕೊಂಡು, ಈ ಲೋಕದಲ್ಲಿ ಇದ್ಕೊಂಡು ಆಸೆ ಬಯಕೆಗಳನ್ನು ಪೂರೈಸಿಕೊಂಡು ದುಃಖರಹಿತನಾಗುವಂತಹದ್ದು. ಯಾಕೆಂತಂದ್ರೆ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಫ್ರಮ್ ದಿಸ್ ಸ್ವರ್ಗ. ಸೊ ಇಲ್ಲೇ ಇದ್ಕೊಂಡು ದುಃಖರಹಿತನಾಗುವಂತಹದ್ದು, ಆ ನಂತರದಲ್ಲಿ ಸ್ವರ್ಗಲೋಕವನ್ನು ಹೋಗಿ ತಲುಪುವಂತಹದ್ದು. ಸೊ ಸ್ವರ್ಗಲೋಕವನ್ನು ಹೋಗಿ ತಲುಪಬೇಕು ಅಂತಂದರೆ ದುಃಖ ಸಾಗರವನ್ನು ದಾಟಬೇಕು. ಸೊ ಎ ಬ್ರಿಡ್ಜ್ ಈಸ್ ರಿಕ್ವೈರ್ಡ್. ಸೊ ದಿಸ್ ನಾಚಿಕೇತ ವಿದ್ಯಾ ಇಟ್ ವರ್ಕ್ಸ್ ಆಸ್ ಎ ಬ್ರಿಡ್ಜ್. ಸೇತು ಯಹ ಸೇತುರೀ ಜಾನಾನಾಂ. ಈ ಜಾನಾನಾಂ ಅಂತಂದ್ರೆ ಯಜ್ಞವನ್ನು ಮಾಡುವಂತಹ ಯಜ್ಞಕರ್ಮಿ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂಡ್ ದಿ ಹೈಲಿ ಎವಾಲ್ವ್ಡ್ ಸಾಧಕ ಅಂತಂದ್ರೆ ಮುಂದುವರೆದಂತಹ ಸಾಧಕ, ಆಧ್ಯಾತ್ಮ ಸಾಧನೆಯಲ್ಲಿ ಸಾಕಷ್ಟು ಪಳಗಿದ್ದಾನೆ, ಹೆಚ್ಚು ಸಾಧನೆಯನ್ನು ಮಾಡಿದ್ದಾನೆ, ಮುಂದುವರಿದ ಸಾಧಕ ಅಂತಹವರು ದೇ ಹ್ಯಾವ್ ಡೆವಲಪ್ಡ್ ದಿ ಚಿತ್ತಶುದ್ಧಿ ಅಂಡ್ ದೇ ಹ್ಯಾವ್ ಅಟೈನ್ಡ್ ದಿ ಚಿತ್ತ ಏಕಾಗ್ರತ ಅಂಡ್ ದೇ ನೋ ದಿ ಟ್ರೂತ್. ಸತ್ಯವನ್ನು ಅವರು ತಿಳ್ಕೊಂಡಿರ್ತಾರೆ. ಸೊ ಒಬ್ಬ ಜೀವಾತ್ಮ ಅಂತ ಹೇಳಿದಾಗ ಸಾಮಾನ್ಯವಾಗಿ ಅವನಲ್ಲಿ ಲೌಕಿಕ ಬಯಕೆಗಳಿರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಸಚ್ ಜೀವಾತ್ಮಾಸ್. ಅವರೆಲ್ಲ ದೇ ಆರ್ ಫಿಟ್ ಟು ಡಿಸ್ಐಡೆಂಟಿಫೈ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್. ಅದರಿಂದ ಅಂತಹವ್ರಿಗೆ ಈ ಬ್ರಹ್ಮವಿದ್ಯೆ ಎನ್ನುವಂತಹದ್ದು ಕೂಡ ಮುಂದೆ ಸಿಗತ್ತೆ. ಬಿಕಾಸ್ ಎಲ್ಲಿಯವರೆಗೆ ಅವರು ಸ್ವರ್ಗವನ್ನು ಹೋಗಿ ಸೇರಬೇಕು, ಸ್ವರ್ಗದ ಬಯಕೆ ನನಗೆ ಬೇಕು ಅಂತ ಅವರಲ್ಲಿ ಬಯಕೆ ಇರುತ್ತೆ, ಅಲ್ಲಿಯವರೆಗೆ ಜೀವಭಾವ, ದೇಹಭಾವ ಇರುತ್ತೆ. ಆ್ಯಂಡ್ ಆಫ್ಟರ್ ಅಟೈನಿಂಗ್ ದಟ್ ನಾಲೆಡ್ಜ್ ದೇ ಕಮ್ ಟು ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್. ಸತ್ಯವನ್ನು ತಿಳ್ಕೋತಾರೆ. ಸತ್ಯ ತಿಳಿದ ನಂತರದಲ್ಲಿ ಅವರಿಗೆ ಬ್ರಹ್ಮವಿದ್ಯಾ ಇಸ್ ಪ್ರಿಸ್ಕ್ರೈಬ್ಡ್. ಆ್ಯಂಡ್ ನೌ ಇಟ್ ಈಸ್ ಈಸಿ ಫಾರ್ ದೆಮ್ ಟು ಗಿವ್ ಅವೇ ದ ಬಾಡಿ. ಸೊ ಡಿಸ್ಐಡೆಂಟಿಫೈ ವಿತ್ ದ ಬಾಡಿ ಈಸ್ ವೆರಿ ಈಸಿ ಫಾರ್ ದೆಮ್. ದೇಹದೊಂದಿಗೆ ತಾವು ತಮ್ಮನ್ನು ಗುರುತಿಸ್ಕೊಂಡಿರುವಂತಹದ್ದನ್ನು ಅವರು ಬಹಳ ಸುಲಭವಾಗಿ ಬಿಟ್ಕೊಟ್ಬಿಡ್ತಾರೆ. ಯಾವಾಗ ಬಾಡಿಯ ಐಡೆಂಟಿಫಿಕೇಶನಿಂದ ಅವರು ಈಚೆ ಬರ್ತಾರೆ, ದೆನ್ ದೇ ಆರ್ ಪ್ರಿಪೇರ್ಡ್, ದೇ ಆರ್ ಕ್ವಾಲಿಫೈಡ್, ದೇ ಆರ್ ಫಿಟ್ ಎನಫ್ ಟು ಲರ್ನ್ ದಿ ಬ್ರಹ್ಮಜ್ಞಾನ. ಸೊ ಅಂತಹವರಿಗೆ ದಿಸ್ ಅಭಯಂ ಈಸ್ ವೆರಿ ಈಸಿ. ಬಟ್ ಎಲ್ಲಿಯವರೆಗೆ ಜೀವಭಾವ ಇರುತ್ತೆ ಅಲ್ಲಿಯವರೆಗೆ ದಿಸ್ ಅಭಯಂ ಈಸ್ ನಾಟ್ ಪಾಸಿಬಲ್. ಅದರಿಂದ ಇಲ್ಲಿ
ಈವನ್ ನಾಚಿಕೇತ ವಿದ್ಯೆಯಿಂದ ಸ್ವರ್ಗಲೋಕವನ್ನು ಹೋಗಿ ಸೇರಿದ್ರು ಕೂಡ ಇಟ್ ಈಸ್ ನಾಟ್ ಅಲ್ಟಿಮೇಟ್, ಇಟ್ ಈಸ್ ನಾಟ್ ಫೈನಲ್, ಇಟ್ ಈಸ್ ನಾಟ್ ಪರ್ಮನೆಂಟ್. ಸೊ ಫಾರ್ ಎನ್ ಅಡ್ವಾನ್ಸ್ ಸಾಧಕ, ಸಿನ್ಸ್ ದೇ ಆರ್ ರಿಚ್ ಇನ್ ವೈರಾಗ್ಯ, ವೈರಾಗ್ಯದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಾರೆ. ದೇ ಆರ್ ವೆರಿ ರಿಚ್ ಇನ್ ವೈರಾಗ್ಯ and they have very strong desire for mumukshutvam. ಮೋಕ್ಷದ ಬಯಕೆ is their ultimate ಉದ್ದೇಶ. The final destination ಏನು ಅಂತಂದರೆ ಮೋಕ್ಷವನ್ನು ಹೋಗಿ ತಲುಪುವಂತಹದ್ದು. And for these people this Brahma Vidya is prescribed. ಸೊ ಹೀಗೆ ಅವರಿಬ್ಬರುವೇ ಬೋತ್ ನಚಿಕೇತ and ಯಮಧರ್ಮರಾಜ ಈ ಮಂತ್ರದ ಮೂಲಕ ಅವರಿಬ್ಬರು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಈ ಪ್ರಾರ್ಥನೆಯ ನಂತರದಲ್ಲಿ ದ ಟೀಚರ್ ಸ್ಟಾರ್ಟ್ಸ್ ದಿ ಟೀಚಿಂಗ್. ಯಮಧರ್ಮರಾಜ ಹಿ ಸ್ಟಾರ್ಟ್ಸ್ ಟೀಚಿಂಗ್ ದಿ ಆತ್ಮಜ್ಞಾನ. ಇಲ್ಲಿಂದ ಆ್ಯಕ್ಚುಲ್ ಆಗಿ ಆತ್ಮಜ್ಞಾನ ಅಂತಂದ್ರೆ ಏನು, ಸೊ ಆತ್ಮಜ್ಞಾನದ ಬಗ್ಗೆ ಪಾಠವನ್ನು ಮಾಡಿದಾನೆ ಯಮಧರ್ಮರಾಜ. ಸೊ ಇಲ್ಲಿ ಆ್ಯಸ್ ಎ ಫಿಟ್ ಸ್ಟೂಡೆಂಟ್ ನಚಿಕೇತ ಅವನಿಗೆ ಬೇಕಾಗಿದ್ದೇ ಆತ್ಮಜ್ಞಾನ. ಸೊ ನಾಚಿಕೇತ ವಿದ್ಯೆಯನ್ನು ಕೂಡ ಅವನು ಕಲಿತ್ಕೊಂಡು ಯಾಕೆ ಮಾಡೋದಕ್ಕೆ ರೆಡಿ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ಕೊತಾನೆ ಅಂತಂದರೆ ನೆಕ್ಸ್ಟ್ ಹಿ ಈಸ್ ಫಿಟ್ ಫಾರ್ ದಿಸ್ ಅಕ್ಷರಂ ಬ್ರಹ್ಮ, ಬ್ರಹ್ಮಜ್ಞಾನಕ್ಕೆ ಅವನು ರೆಡಿಯಾಗಿದ್ದಾನೆ. ಸೊ ಇಲ್ಲಿ ಬೋತ್ ಆಫ್ ದೆಮ್ ಆರ್ ರೆಡಿ. ಸೊ ಈ ಸಂದರ್ಭವನ್ನು ಇಲ್ಲಿ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಇಟ್ ಈಸ್ ದಿ ಜೀವಾತ್ಮ ಆ್ಯಂಡ್ ಪರಮಾತ್ಮ ಅವುಗಳ ಸಂಯೋಗ. ಸೊ ಉಪನಿಷತ್ ವಾಕ್ಯಗಳು ಕೂಡ ಇದೇ ಥರ ಜೀವ ಮತ್ತು ಬ್ರಹ್ಮ ಐಕ್ಯ ಭಾವವನ್ನು ತಿಳಿಸುವಂತಹದ್ದು. ಸೊ ದೇ ಹ್ಯಾವ್ ಕಮ್ ಟು ದಟ್ ಪ್ಲಾಟ್ಫಾರ್ಮ್ ಬೋತ್ ಯಮಧರ್ಮರಾಜ ಆ್ಯಂಡ್ ನಚಿಕೇತ. ಇಲ್ಲಿಂದ ಮುಂದೆ ಯಮಧರ್ಮರಾಜ ಆತ್ಮಜ್ಞಾನವನ್ನು ಕುರಿತು ಪಾಠವನ್ನು ಮಾಡ್ತಾನೆ, ಶಿಷ್ಯನಾಗಿ ನಚಿಕೇತ ಅವೆಲ್ಲವನ್ನು ಕಲ್ತ್ಕೋತಾನೆ. ಸೊ ಯಮಧರ್ಮರಾಜ ಏನು ಪಾಠ ಮಾಡ್ತಾನೆ ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.